हरे कृष्ण। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नम ओं विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिन् इति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्ण 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 हरे हरे, हरे राम 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 हरे हरे। ಹರೇ ಕೃಷ್ಣ. ಇವತ್ತಿನ ಉಪದೇಶಾಮೃತ ಕ್ಲಾಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಾವು ತತ್ತತ್ ಕರ್ಮ ಪ್ರವರ್ತನಾತ್ ಶ್ಲೋಕ 3 ತತ್ತತ್ ಕರ್ಮ ಪ್ರವರ್ತನಾತ್ ಇದರ ಬಗ್ಗೆ ನೋಡೋಣ. ಹಿಂದಿನ ಕ್ಲಾಸ್ ಅಲ್ಲಿ ನಾವು ನಿಶ್ಚಯಾತ್ ಮತ್ತೆ ಧೈರ್ಯಾತ್ ಇದರ ಬಗ್ಗೆ ನೋಡಿದ್ವಿ. ಸ್ಕ್ರೀನ್ ಶೇರ್ ಮಾಡ್ತೀನಿ. ಸೊ ಈ ಶ್ಲೋಕದಲ್ಲಿ ನಾವು ಹರೇ ಕೃಷ್ಣ ಮಾತಾಜಿ ದಂಡವತ್ ಪ್ರಣಾಮ್. ಸೊ ಯಾವ ವಿಷಯಗಳನ್ನು ನಾವು ಮಾಡಬೇಕು ಭಕ್ತಿ ಸೇವೆಯಲ್ಲಿ ಮುಂದುವರೆದುಕೊಂಡು ಹೋಗ್ಲಿಕ್ಕೆ ಅಂತ ಇದರ ಬಗ್ಗೆ ವಿವರಿಸಲಾಗಿದೆ. ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಹರೇ ಕೃಷ್ಣ. ಕಾಣಿಸ್ತಿಲ್ಲ ಪ್ರಭು. ಇಲ್ಲ ಪ್ರಭು. ಕಾಣಿಸ್ತಾ ಇಲ್ವಾ? ಓಕೆ, ಸೊ ಸ್ವಲ್ಪ ಲ್ಯಾಗ್ ಇರಬಹುದು. ಬಟ್ ಎನಿ ಹೌ ಶ್ಲೋಕ ನಾವು ಓದೋಣ. ಎಲ್ಲರೂ ರಿಪೀಟ್ ಮಾಡಿ. ಓಕೆ, ಇವಾಗ ಕಾಣಿಸ್ತಾ ಇದೆ. ಶ್ಲೋಕ ರಿಪೀಟ್ ಮಾಡಿ ದಯವಿಟ್ಟು. ಉತ್ಸಾಹ ನಿಶ್ಚಯ ಧೈರ್ಯಾತ್ ತತ್ತತ್ ಕರ್ಮ ಪ್ರವರ್ತನಾತ್ ಸಂಗತ್ಯಾಗಾತ್ ಸತೋ ವೃತ್ತೆ ಷಡ್ಭಿರ್ಭಕ್ತಿರ್ ಪ್ರಸಿದ್ಧ್ಯತಿ. ಅನುವಾದ ಓದ್ತೀರಾ ಯಾರಾದ್ರೂ? ನಾನು ಓದ್ಲಾ ಪ್ರಭುಜಿ? ಓದಿ ಮತ್ತೆ. ಶುದ್ಧ ಭಕ್ತಿ ಸೇವೆ ಮಾಡಲು ಅನುಕೂಲವಾದ 6 ತತ್ವಗಳಿವೆ. ಉತ್ಸಾಹದಿಂದಿರುವುದು, ಆತ್ಮವಿಶ್ವಾಸದಿಂದ ಪ್ರಯತ್ನ ಪಡುವುದು, ತಾಳ್ಮೆಯಿಂದಿರುವುದು, ಶ್ರವಣ ಕೀರ್ತಂ ವಿಷ್ಣು ಸ್ಮರಣಂ, ಕೃಷ್ಣನ ಬಗೆಗೆ ಶ್ರವಣ, ಜಪ ಮತ್ತು ಸ್ಮರಣ ಮೊದಲಾದವುಗಳಿಂದ ನಿಯಂತ್ರಕ ತತ್ವಗಳನ್ನು ಅನುಸರಿಸುವುದು, ಭಕ್ತರಲ್ಲದವರ ಸಹವಾಸವನ್ನು ತೊರೆಯುವುದು ಮತ್ತು ಹಿಂದಿನ ಆಚಾರ್ಯರು ನಡೆದ ಹಾದಿಯಲ್ಲಿ ನಡೆಯುವುದು. ಈ 6 ತತ್ವಗಳ ಅನುಷ್ಠಾನದಿಂದ ಖಂಡಿತವಾಗಿ ಭಕ್ತಿ ಸೇವೆಯಲ್ಲಿ ಸಿದ್ಧಿಯನ್ನು ಪಡೆಯಬಹುದು. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಸೊ ಈ ಶ್ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ ಅನುಕೂಲವಾದ ಕಾರ್ಯಚಟುವಟಿಕೆಗಳನ್ನು, ಅಂದ್ರೆ ಭಕ್ತಿಗೆ ಅನುಕೂಲವಾದ ಕಾರ್ಯಚಟುವಟಿಕೆಗಳನ್ನು ನಾವು ಯಾವುದೇ ಉದಾಸೀನ ಇಲ್ಲದೆ ನಾವು ಮಾಡಬೇಕು. ಸೊ ಈ ತತ್ತತ್ ಕರ್ಮ ಪ್ರವರ್ತನಾತ್ ಇದನ್ನು ಒಂದು ಸುಂದರವಾದ ಒಂದು ಕತೆ ಇದೆ, ಅದರ ಮೂಲಕ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಸೊ ಒಂದು ದೊಡ್ಡ ಉದ್ಯಾನವನ ಇರ್ತದೆ, ಹಣ್ಣಿನ ಮರಗಳ ಉದ್ಯಾನವನ ಇರ್ತದೆ. ಅದರ ಒಡೆಯ ಏನು ಇದ್ದಾನೆ, ಅವನು ಒಂದು ದಿನ ಅವನು ಸಿಟಿಗೆ ಬರ್ತಾನೆ. ಸೊ ಸಿಟಿಗೆ ಬಂದು ಅಲ್ಲಿ ತುಂಬಾ ಭಕ್ತರು ಮತ್ತೆ ಬೇರೆ ಬೇರೆ ರೀತಿಯ ಜನರು ಇರ್ತಾರೆ, ಪುಣ್ಯ ಕಾರ್ಯಗಳನ್ನು ಮಾಡುವವರು. ಅವರ ಹತ್ತಿರ ಬಂದು ಅವನು ಈ ಹಣ್ಣುಗಳನ್ನು ಎಲ್ಲ ಅವನು ಈ ದಾನ ನೀಡ್ತಾನೆ ಅವರಿಗೆ. ಒಂದು ಬಕೆಟ್ ಅಲ್ಲಿ ಫುಲ್ ಹಲಸಿನ ಹಣ್ಣಿರ್ತದೆ, ಇನ್ನೊಂದು ಬಕೆಟ್ ಅಲ್ಲಿ ಕಿತ್ತಳೆ ಹಣ್ಣು, ಮತ್ತೆ ಇನ್ನೊಂದು ಬಕೆಟ್ ಅಲ್ಲಿ ಮಾವಿನ ಹಣ್ಣು, ಅದೇ ರೀತಿ ಪೇರಳೆ, ಅನನಾಸು, ಈ ರೀತಿ ತುಂಬಾ ಹಣ್ಣುಗಳನ್ನು ಅವನು ತನ್ನ ಉದ್ಯಾನವನದಿಂದ ತಂದಿರ್ತಾನೆ. ಸೊ ಆವಾಗ ಆ
ಜನರು ಎಲ್ಲ ಆ ಹಣ್ಣುಗಳನ್ನು ತಿಂತಾರೆ. ಮತ್ತೆ ಅವರಿಗೆ ಆ ಹಣ್ಣು ಎಷ್ಟು ರುಚಿಕರವಾಗಿರ್ತದೆ ಅಂದ್ರೆ ಅವರು ಮತ್ತೆ ಇನ್ನೂ ಬೇಕು ಅಂತ ಅವರಿಗೆ ಆಸೆ ಆಗ್ತದೆ. ಆವಾಗ ಅವರು ಆ ಉದ್ಯಾನವನದ ಒಡೆಯನಿಗೆ ಕೇಳ್ತಾರೆ, ನಮ್ಗೆ ಈ ಹಣ್ಣುಗಳು ತುಂಬಾ ಸಿಹಿಯಾಗಿದೆ. ಸೊ ಆದ್ದರಿಂದ ನೀವು ನಮಗೆ ಈ ಹಣ್ಣುಗಳನ್ನು ಇನ್ನೂ ಜಾಸ್ತಿ ಕೊಡ್ಲಿಕ್ಕೆ ಸಾಧ್ಯ ಇದೆಯೋ ಅಂತ ಕೇಳ್ತಾರೆ ಆ ಒಡೆಯನಿಗೆ. ಆವಾಗ ಆ ಒಡೆಯ ಹೇಳ್ತಾನೆ, ನಾನು ನಿಮ್ಗೆ ಇದರದ್ದು ತುಂಬಾ ಜಾಸ್ತಿ ಹಣ್ಣುಗಳನ್ನು ನಾನು ನಿಮ್ಗೆ ನೀಡಬಹುದು, ಆದ್ರೆ ನೀವು ನನ್ನ ಉದ್ಯಾನವನಕ್ಕೆ ಬರ್ಬೇಕಾಗ್ತದೆ. ಮತ್ತೆ ಆ ಉದ್ಯಾನವನ ಏನಿದೆ ಅದು ತುಂಬಾ ದೂರದಲ್ಲಿದೆ. ಸೊ ನಾವು ಬೇರೆ ಬೇರೆ ತರಹದ ಹಾದಿಯಲ್ಲಿ ನಡೆದುಕೊಂಡು ಹೋಗ್ಬೇಕಾಗ್ತದೆ ಅಂತ ಆ ಒಡೆಯ ಹೇಳ್ತಾನೆ. ಆವಾಗ ಆ ಎಲ್ಲಾ ಜನರು ತುಂಬಾ ಉತ್ಸಾಹದಿಂದ, ನಾವು ಪರವಾಗಿಲ್ಲ, ನಾವು ಬರ್ತೇವೆ, ನಮ್ಗೆ ಹಣ್ಣನ್ನು ತಿನ್ಬೇಕು ಅಂತ ಅವರು ಹೇಳ್ತಾರೆ. ಆವಾಗ ಆ ಒಡೆಯ ಅವರನ್ನೆಲ್ಲ ಕರ್ಕೊಂಡು, ಓಕೆ, ನನ್ನನ್ನು ಅನುಸರಿಸ್ಕೊಂಡು ಬನ್ನಿ ಅಂತ ಅವನು ಮುಂದೆ ಹೋಗ್ತಾನೆ. ಸೊ ಸ್ವಲ್ಪ ಮುಂದೆ ಹೋದ ತಕ್ಷಣ ಕೆಲವರಿಗೆ ಅನ್ನಿಸ್ತದೆ, ಈ ಒಡೆಯ ಹೇಳ್ತಾ ಇರೋದು ಸತ್ಯವೋ ಸುಳ್ಳೋ ಗೊತ್ತಿಲ್ಲ, ಇಷ್ಟು ದೂರ ನಡ್ಕೊಂಡು ಬಂದ್ರು ಸಹ ಇನ್ನೂ ಏನು ಉದ್ಯಾನವನ ಸಿಗುವ ಪತ್ತೆ ಕಾಣ್ತಾ ಇಲ್ಲ ಅಂತ ಈ ರೀತಿ ಆಲೋಚನೆ ಮಾಡಿ ಅವರು ಯೂ ಟರ್ನ್ ತಗೊಂಡು ಅವರು ವಾಪಸ್ ಹೋಗಿ ಬಿಡ್ತಾರೆ. ಆಮೇಲೆ ಇನ್ನು ಉಳಿದವರು ಮುಂದೆ ನಡ್ಕೊಂಡು ಹೋಗ್ತಾರೆ. ಆಮೇಲೆ ನಡ್ಕೊಂಡು ಹೋಗುವಾಗ ತುಂಬಾ ಮಣ್ಣು ಎಲ್ಲ ಬಿಸಿ ಆಗಿದೆ. ಆಮೇಲೆ ಸೂರ್ಯನ ಕಿರಣಗಳು, ಬಿಸಿಯಾದ ಸೂರ್ಯನ ಕಿರಣಗಳು ಬೀಳ್ತಾ ಇದೆ. ಹೀಗೆ ಅವರು ತುಂಬಾ ದೂರ ನಡ್ಕೊಂಡು ಹೋದ್ಮೇಲೆ ದೊಡ್ಡ ಮರುಭೂಮಿ ಸಿಗ್ತದೆ. ಸೊ ಮರುಭೂಮಿ ಸಿಕ್ಕಿದಾಗ ಇನ್ನೂ ಆ ಮರಳು ಏನಿದೆ ಇನ್ನೂ ಅದು ತೀವ್ರವಾಗಿ ಈ ಮರಳು ಉರಿತದೆ ಬಿಸಿಲಿಗೆ, ಅದು ಎಲ್ರಿಗೂ ಗೊತ್ತಿರ್ಬೋದು. ಆದ್ರೂ ಸಹ ಅವರೆಲ್ಲರೂ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆವಾಗ ಸ್ವಲ್ಪ ದೂರದಲ್ಲಿ ಹೋದಾಗ ಆ ಓಯಸಿಸ್ ಸಿಗ್ತದೆ. ಸೊ ಓಯಸಿಸ್ಸಿಗೆ ಕನ್ನಡದಲ್ಲಿ ಪರ್ಟಿಕ್ಯುಲರ್ ವರ್ಡ್ ಗೊತ್ತಿಲ್ಲ, ಬಟ್ ಅದು ಆ ಮರುಭೂಮಿಯಲ್ಲಿ ನೀರಿನ ಸಣ್ಣ ಕೊಳದ ತರ ಇರ್ತದೆ. ಸೊ ಅಲ್ಲಿ ಬಂದ ತಕ್ಷಣ ಕೆಲವರಿಗೆ ಅನ್ನಿಸ್ತದೆ, ಇನ್ನು ಎಷ್ಟು ದೂರ ನಡಿಬೇಕೋ ನಮ್ಗೆ ಗೊತ್ತಿಲ್ಲ, ಇವರು ಇನ್ನು ಉದ್ಯಾನವನ ಏನು ಸಿಗುವ ಹಾಗೆ ಕಾಣ್ತಾ ಇಲ್ಲ, ಅದಕ್ಕಾಗಿ ನಾವು ಇಲ್ಲೇ ನೀರನ್ನು ಈ ಓಯಸಿಸ್ ಅಲ್ಲಿ ನೀರನ್ನು ಕುಡಿದುಕೊಂಡು ನಾವು ಮತ್ತೆ ತಿರುಗಿ ವಾಪಸ್ಸು ಹೋಗಿಬಿಡೋಣ ಅಂತ ಅವರು ಕೆಲವು ಜನರು ಅಲ್ಲಿ ನೀರನ್ನು ಕುಡಿದು ಅಲ್ಲೇ ಸ್ವಲ್ಪ ಆರಾಮ್ ಮಾಡಿ ಮತ್ತೆ ತಿರುಗಿ ಹೋಗ್ತಾರೆ. ಉಳಿದ ಕೆಲವೇ ಜನರು ಅವರು ಮುಂದೆ ಹೋಗ್ತಾರೆ. ಸೊ ಮುಂದೆ ಹೋದ ತಕ್ಷಣ ಅಲ್ಲಿ ತುಂಬಾ ನಡೆದ ತಕ್ಷಣ ಅವರಿಗೆ ಅಲ್ಲಿ ಒಂದು ಕೂಲಿಂಗ್ ಇಫೆಕ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಆಮೇಲೆ ಮರದ ನೆರಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮರದ ನೆರಳು ಬಂದ ತಕ್ಷಣ ತುಂಬಾ ಒಂದು ತಂಪಾದ ಗಾಳಿ ಬೀಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಆ ಕೂಲ್ ಇಫೆಕ್ಟ್ ಆದ್ಮೇಲೆ ಇನ್ನೂ ಸಹ ಅವರು ನಡ್ಕೊಂಡು ಹೋಗ್ತಾರೆ. ತುಂಬಾ ಆಮೇಲೆ ಸ್ವಲ್ಪ ದೂರ ನಡೆದ ತಕ್ಷಣ ಅಲ್ಲಿ ಒಂದು ದೊಡ್ಡ ಗೋಡೆ ಕಾಣಿಸ್ತದೆ. ಆಮೇಲೆ ಗೋಡೆ ಒಂದು ದೊಡ್ಡ ಬಾಗಿಲು ಇರ್ತದೆ ಆ ಗೋಡೆಗಳಿಗೆ. ಸೊ ಆ ಬಾಗಿಲಿಗೆ ಒಂದು ಕೀ ಇರ್ತದೆ. ಸೊ ಆ ಕೀಯನ್ನು ಹಾಕಿ ಆ ಒಡೆಯ ಆ ಬಾಗಿಲನ್ನು ಓಪನ್ ಮಾಡ್ತಾನೆ. ಆಮೇಲೆ ಆ ಜನರನ್ನು ಒಳಗೆ ಕರೆದುಕೊಂಡು ಹೋಗಿ ತನ್ನ ವಿಶಾಲವಾದ ಉದ್ಯಾನವನವನ್ನು ತೋರಿಸ್ತಾನೆ. ಆವಾಗ ಅಲ್ಲಿ ತೋರಿಸ್ತಾನೆ ಬೇರೆ ಬೇರೆ ಈ ರುಚಿಕರವಾದ ಹಣ್ಣುಗಳ ಉದ್ಯಾನವನ ಇರ್ತದೆ. ಆವಾಗ ಆ ಜನರಿಗೆ ಎಲ್ಲ ತುಂಬಾ ಸಂತೋಷ ಆಗ್ತದೆ. ಆವಾಗ ಆ ಒಡೆಯ ಹೇಳ್ತಾನೆ, ನಿಮಗೆ ಎಷ್ಟು ದಿನ ಬೇಕಾದ್ರೂ ಇಲ್ಲಿ ನಿಂತುಕೊಂಡು ಎಷ್ಟು ಹಣ್ಣುಗಳನ್ನು ಬೇಕಾದ್ರೂ ನೀವು ತಿನ್ಬಹುದು, ನಿಮಗೆ ಬೇಕಾದ್ರೆ ಜೀವನದ ಪೂರ್ತಿ ಇಲ್ಲೇ ನಿಲ್ಬಹುದು ಅಂತ ಹೇಳ್ತಾನೆ. ಸೊ ಈ ಕಥೆಯಿಂದ ನಾವು ಕೆಲವು ವಿಷಯಗಳನ್ನು ಅರ್ಥ ಮಾಡ್ಕೊಳ್ಬಹುದು. ಸೊ ಆ ಒಡೆಯ ಯಾರು ಆ ಜನರನ್ನು ಕರ್ಕೊಂಡು ಹೋಗಿದ್ದಾನೆ ಅವನನ್ನು ಆಧ್ಯಾತ್ಮಿಕ ಗುರುಗಳಿಗೆ ಹೋಲಿಸ್ಬೋದು. ಮತ್ತೆ ಆ ಉದ್ಯಾನವನ ಏನಿದೆ ಅದನ್ನು ಆಧ್ಯಾತ್ಮಿಕ ಜಗತ್ತಿಗೆ ಹೋಲಿಸ್ಬೋದು. ಸೊ ಅದೇ ರೀತಿ ನಾವು ನಮ್ಮ ಪ್ರಯಾಣವನ್ನು
ಯಾವಾಗ ಆಧ್ಯಾತ್ಮಿಕ ಲೋಕದ ಕಡೆಗೆ ನಾವು ಬೆಳೆಸಿಕೊಂಡು ಹೋಗ್ತಾ ಇರ್ತೇವೆ, ನಮಗೆ ಆಧ್ಯಾತ್ಮಿಕ ಗುರುಗಳ ಮಾರ್ಗದರ್ಶನ ಬೇಕಾಗ್ತದೆ. ಸೊ ಆ ಕೀ ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ಬೇಕಾದ್ರೆ ಆ ಗೋಡೆಗೆ ಬಾಗಿಲಿತ್ತು, ಬಾಗಿಲಿಗೆ ಕೀ ತೆಗಿಬೇಕಾಗಿತ್ತು. ಆ ಕೀಯನ್ನು ತೆಗೆದಿದ್ದು ಆ ಆಧ್ಯಾತ್ಮಿಕ ಗುರುಗಳು. ಸೊ ಆಧ್ಯಾತ್ಮಿಕ ಗುರುಗಳ ಕೃಪೆಯಿಂದ ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ನಾವು ನೋಡ್ತೇವೆ, ಆರಂಭ ಮಾಡ್ಬೇಕಾದ್ರೆ ತುಂಬಾ ಜನ ಉತ್ಸಾಹದಿಂದ ಇದ್ರು, ಆದ್ರೆ ಕ್ರಮೇಣ ಅವರ ಉತ್ಸಾಹ ತಗ್ಗಿ ಹೋಯ್ತು, ಕೆಲವು ಜನರ ಉತ್ಸಾಹ ತಗ್ಗಿ ಹೋಯ್ತು. ಆಮೇಲೆ ಅವರು ಯೂ ಟರ್ನ್ ತೆಗೆದುಕೊಂಡು ಬಂದ್ರು. ಆಮೇಲೆ ಕೆಲವು ಜನ ಓಎಸ್ಎಸ್ ಮರುಭೂಮಿಗೆ ಓಎಸ್ಎಸ್ಸಿಗೆ ಬಂದಾಗ ಅವರು ಅಲ್ಲಿ ನಿಂತು ಅವರು ಮತ್ತೆ ಹಿಂದಿರುಗಿ ಬಂದ್ರು. ಸೊ ಈ ಓಎಸ್ಎಸ್ ಅನ್ನು ನಾವು ಹೆವನ್ಲಿ ಪ್ಲಾನೆಟ್ಸ್, ಸ್ವರ್ಗಲೋಕ ಅಥವಾ ಈ ಭೂಲೋಕದಲ್ಲೂ ಸಹ ಈ ಕೆಲವರು ಪಾಶ್ಚಾತ್ಯ ದೇಶಕ್ಕೆ ಹೋಗ್ತಾರೆ, USA, ಜರ್ಮನಿ, ಯುರೋಪ್ ಅಂತ ಈ ರೀತಿ ಭಾರತ ದೇಶವನ್ನು ಬಿಟ್ಟು ಪಾಶ್ಚಾತ್ಯ ದೇಶಕ್ಕೆ ಹೋಗ್ತಾರೆ. ಯಾತಕ್ಕಾಗಿ? ಇಂದ್ರಿಯ ತೃಪ್ತಿಗಾಗಿ ಹೋಗ್ತಾರೆ. ಸೊ ಭೌತಿಕ ಆಸೆ ಇರುವವರು ಸ್ವರ್ಗಲೋಕದಲ್ಲಿ ಅಥವಾ ಈ ಜಾಸ್ತಿ ಇಂದ್ರಿಯ ತೃಪ್ತಿ ಇರುವಂತಹ ಲೋಕಗಳಲ್ಲಿ ಅವರು ಸ್ಥಿತರಾಗ್ತಾರೆ. ಸೊ ಆದ್ರೆ ಇದು ಆ ಕೂಲಿಂಗ್ ಇಫೆಕ್ಟ್ ಇರುವಂತಹ ಆ ತಂಪಾದ ಗಾಳಿ ಬರುವಂತಹ ಜಾಗವನ್ನು ಬ್ರಹ್ಮಜ್ಯೋತಿಗೆ ಹೋಲಿಸಲಾಗಿದೆ. ಸೊ ಕೆಲವರು ಜ್ಞಾನಿಗಳು ಏನು ಬ್ರಹ್ಮಜ್ಯೋತಿಯಲ್ಲಿ ಆಯ್ಕೆ ಆಗ್ಲಿಕ್ಕೆ ನೋಡ್ತಾರೆ. ಸೊ ಅವರಿಗೆ ಭಕ್ತಿ ಸೇವೆಯ ಆ ಸರ್ವಿಸ್ ಏನು ಸೇವಾ ಮನೋಭಾವ ಅದು ಬೇಕಾಗಿಲ್ಲ. ಅದಕ್ಕಾಗಿ ಅವರು ಬ್ರಹ್ಮಜ್ಯೋತಿಯಲ್ಲಿ ಶಾಂತಿ 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 ಅಂತ ಅಲ್ಲಿ ಕುಳಿತುಕೊಳ್ತಾರೆ. ಆದ್ರೆ ಯಾರು ಕೊನೆಯ ತನಕ ಆ ಬಾಗಿಲು ತೆಗೆದ ಮೇಲೂ ಸಹ ಉದ್ಯಾನವನಕ್ಕೆ ಹೋದ್ರು, ಅವರಿಗೆ ಆ ಬೇರೆ ಬೇರೆ ರೀತಿಯ ಹಣ್ಣುಗಳನ್ನು ತಿನ್ನುವಂತಹ ಸೌಲಭ್ಯ ಸಿಕ್ತು ಅವರಿಗೆ. ಸೊ ಆದ್ದರಿಂದ ನಾವು ಅರ್ಥ ಮಾಡ್ಕೊಳ್ಬಹುದು, ಯಾರಿಗೆ ಉತ್ಸಾಹ ಇದೆ, ಕೊನೆಯವರೆಗೂ ಉತ್ಸಾಹ, ಪ್ರಾರಂಭದಲ್ಲಿ ಮಾತ್ರ ಅಲ್ಲ, ಕೊನೆಯವರೆಗೂ ಉತ್ಸಾಹ ಇದೆ. ಆಮೇಲೆ ಯಾರು ಪೇಷನ್ಸ್, ಧೈರ್ಯವನ್ನು ಹೊಂದಿದ್ರು, ಆಮೇಲೆ ಗುರುಗಳ ಮೇಲೆ ನಂಬಿಕೆ, ನಿಶ್ಚಯಾತ್. ಸೊ ಉತ್ಸಾಹಾತ್ ನಿಶ್ಚಯಾತ್ ಧೈರ್ಯಾತ್ ಅವರು ಅದನ್ನು ಹೊಂದಿದ್ರು. ಆಮೇಲೆ ತತ್ತತ್ಕರ್ಮ ಪ್ರವರ್ತನಾತ್. ತತ್ತತ್ಕರ್ಮ ಪ್ರವರ್ತನಾತ್ ಅಂದ್ರೆ ಏನು? ಭಕ್ತಿ ಸೇವೆಯ ವಿಷಯಗಳಲ್ಲಿ ಭಕ್ತಿ ಸೇವೆಯ ವಿಷಯಗಳನ್ನು ಮಾಡುವುದು. ಸೊ ಅದರಲ್ಲಿ ನಮಗೆ ಡೂಸ್ ಮತ್ತೆ ಡೋಂಟ್ಸ್, ಯಮ ಮತ್ತು ನಿಯಮ ಎರಡು ಇದೆ. ಸೊ ಈ ಶ್ರೀಲ ಪ್ರಭುಪಾದರು ಯಾವಾಗ ಬಂದ್ರು, ಅವರು ನಮಗೆ ಈ ಬೇರೆ ಬೇರೆ ರೀತಿಯ ಹಣ್ಣುಗಳನ್ನು ಹೇಗೆ ಆ ಒಡೆಯ ಆ ಜನರಿಗೆ ನೀಡಿದ, ಅದೇ ರೀತಿ ಶ್ರೀಲ ಪ್ರಭುಪಾದರು ಬಂದು ನಮಗೆ ಬೇರೆ ಬೇರೆ ರೀತಿಯ ಹಣ್ಣುಗಳನ್ನು ಕೊಟ್ಟಿದ್ದಾರೆ. ಉದಾಹರಣೆಗೆ ಹರಿನಾಮ ಜಪ, ಆಮೇಲೆ ಹರಿಕೀರ್ತನೆಯಲ್ಲಿ ನೃತ್ಯವನ್ನು ಮಾಡುವುದು, ಕೃಷ್ಣ ಪ್ರಸಾದ, ಭಕ್ತರ ಸಂಘ. ಸೊ ಈ ರೀತಿ ಬೇರೆ ಬೇರೆ ಹಣ್ಣುಗಳನ್ನು ನಮ್ಗೆ ನೀಡಿ ಅವರು ಆಧ್ಯಾತ್ಮಿಕ ಲೋಕಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಸೊ ಅದಕ್ಕಾಗಿ ಎಷ್ಟೊಂದು ಜನ ಪಾಶ್ಚಾತ್ಯ ದೇಶದಲ್ಲೂ ಸಹ ಈ ಆಂದೋಲನವನ್ನು ಸ್ವೀಕಾರ ಮಾಡ್ತಾರೆ. ಆಮೇಲೆ ಅವರು ಹೇಳ್ತಾರೆ, ಇದು ನೆಗೆಟಿವ್ ಆಂದೋಲನ ಅಲ್ಲ, ಇದು ಒಂದು ಕಾರ್ಯಶೀಲ ದೃಷ್ಟಿಯಿಂದ ನೋಡಿದ್ರೆ ಇದು ತುಂಬಾ ಪಾಸಿಟಿವ್ ಆಗಿದೆ, ಅಂದ್ರೆ ಸಕಾರಾತ್ಮಕ ದೃಷ್ಟಿಯಿಂದ ಇದೆ, ನಕಾರಾತ್ಮಕ ದೃಷ್ಟಿಯಿಂದ ಇಲ್ಲ. ಇದು ಕೆಲವು ಜನರು ಕೃಷ್ಣ ಪ್ರಸಾದಕ್ಕೆ ಆಕರ್ಷಿತರಾಗಿ ಈ ಆಂದೋಲನಕ್ಕೆ ಬಂದಿರಬಹುದು. ಕೆಲವರು ಈ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂದ್ರೆ ಸರಳತಾ ಭಾವದಿಂದ ನಾವು ಜೀವನವನ್ನು ಮಾಡ್ತೇವೆ, ಅದಕ್ಕೆ ಆಕರ್ಷಿತರಾಗಿ ಬಂದಿರಬಹುದು. ಕೆಲವರು ಭಾರತೀಯ ಸಂಸ್ಕೃತಿಗೆ ಆಕರ್ಷಿತರಾಗಿ ಈ ಆಂದೋಲನಕ್ಕೆ ಬಂದಿರಬಹುದು. ಕೆಲವರು ಸಂಸ್ಕೃತ ಭಾಷೆಗೆ ಅಥವಾ ಮ್ಯೂಸಿಕ್ ಅಂದ್ರೆ ಕೃಷ್ಣ ಕೀರ್ತನೆಗೆ ಆಕರ್ಷಿತರಾಗಿ ಬಂದಿರಬಹುದು. ಸೊ ಆರಂಭದಲ್ಲಿ ಯಾವುದೇ ವಿಷಯಕ್ಕೆ ಬಂದರೂ ಸಹ ನಾವು ನಮ್ಮ ನಿಜವಾದ ಗುರಿಯನ್ನು
ಕೃಷ್ಣ ಮತ್ತೆ ಗುರುಗಳನ್ನು ಪಡಿಸುವುದು ಇದರ ಮೇಲೆ ನಾವು ಫೋಕಸ್ ಮಾಡ್ಬೇಕು. ಸೊ ಆದ್ರೆ ಆ OSS ಅಲ್ಲಿ ಕೆಲವು ಜನ ಅವರು ಅಲ್ಲೇ ನಿಂತ್ರು, ಅಂದ್ರೆ ಹೆವನ್ಲಿ ಪ್ಲಾನೆಟ್ಸ್ ಅಂತ ಇದನ್ನು ಕಂಪೇರ್ ಮಾಡಿದ್ರೆ ಈ ಸ್ವರ್ಗ ಲೋಕದಲ್ಲಿ ಅತ್ಯಂತ ಜಾಸ್ತಿ ಸುಖ ಇದೆ. ಉದಾಹರಣೆಗೆ ಸ್ವರ್ಗ ಲೋಕದಲ್ಲಿ ನೇಚರ್ಸ್ ಕಾಲ್ ಇರುವುದಿಲ್ಲ, ಆಮೇಲೆ ಅಲ್ಲಿ ಡಿಸೀಸಸ್ ರೋಗಗಳು ಇರುವುದಿಲ್ಲ, ಜನ್ಮ ಮತ್ತೆ ಮೃತ್ಯು ಮಾತ್ರ, ರೋಗ ಮತ್ತೆ ವೃದ್ಧಾಪ್ಯ ಇಲ್ಲ. ಜನ್ಮ ಮೃತ್ಯು ಜರಾ ವ್ಯಾಧಿಯಲ್ಲಿ ಜನ್ಮ ಮತ್ತೆ ಮೃತ್ಯು ಮಾತ್ರ ಇರ್ತದೆ. ಆಮೇಲೆ ಅಲ್ಲಿ ಅಪ್ಸರೆಯರು ಮತ್ತೆ ಇವರು ಯಾವುದೇ ಕಾಮ ಜೀವನದಲ್ಲಿ ತೊಡಗಿಕೊಂಡ್ರೆ ಸಹ ಅವರು ತಮ್ಮ ಈ ವರ್ಜಿನಿಟಿಯನ್ನು ಕಳೆದುಕೊಳ್ಳುವುದಿಲ್ಲ ಅವರು, ಯಾಕಂದ್ರೆ ಅವರಿಗೆ ಅವರು ಸಾಯುವ 1 ವರ್ಷದ ಮೊದಲು ಅವರಿಗೆ ಮಗುವಾಗ್ತದೆ. ಸೊ ಈ ರೀತಿ ಇಂದ್ರಿಯ ತೃಪ್ತಿಯ ವಿಷಯದಲ್ಲಿ ನೋಡಿದ್ರೆ ಸ್ವರ್ಗಲೋಕದಲ್ಲಿ ಅತ್ಯಂತ ಹೆಚ್ಚಿನ ಇಂದ್ರಿಯ ಸುಖ ಇದೆ. ನಂದನಂದನ ಉದ್ಯಾನವನ, ಸೋಮರಸ, ಸುಂದರವಾದ ಅಪ್ಸರೆಯರು ಅಥವಾ ಈ ದೇವತೆಯರು ಸಹ ತುಂಬಾ ಸುಂದರವಾದ ದೇಹಗಳನ್ನು ಹೊಂದಿರ್ತಾರೆ. ಸೊ ಈ ರೀತಿ ಇಂದ್ರಿಯ ತೃಪ್ತಿಯ ವತಿಯಿಂದ ನೋಡಿದ್ರೆ ಸ್ವರ್ಗಲೋಕದಲ್ಲಿ ತುಂಬಾ ಇಂದ್ರಿಯ ಸುಖ ಇದೆ. ಆದ್ರೆ ಅಲ್ಲಿ ದೇವತೆಗಳು ಹೇಳ್ತಾರೆ, ನ ಯತ್ರ ನಾರಾಯಣ ಪಾದ ಪಂಕಜ ಸ್ಮೃತಿ ಪ್ರಮುಶ್ಚ ಅತೀಂದ್ರಿಯ ಉತ್ಸವಾತ್. ಸೊ ನ ಯತ್ರ ನಾರಾಯಣ ಪಾದ ಪಂಕಜ, ನಮ್ಗೆ ಇಷ್ಟೊಂದು ಅತೀಂದ್ರಿಯ ಉತ್ಸವಾತ್ ಅಂದ್ರೆ ಎಷ್ಟೊಂದು ಇಂದ್ರಿಯ ಸುಖ ಇದೆ ಅಂದ್ರೆ, ನ ಸಾಧವೋ ನಮಗೆ ನಾರಾಯಣನ ನೆನಪು ಬರುವುದಿಲ್ಲ. ಸೊ ನಾರಾಯಣನ ಪಾದ ಕಮಲಗಳ ನೆನಪು ನಮ್ಗೆ ಬರುವುದಿಲ್ಲ. ಯಾಕಂದ್ರೆ ಇಂದ್ರಿಯ ಸುಖ ಅಷ್ಟೊಂದು ಜಾಸ್ತಿ ಇದೆ. ಆಮೇಲೆ ನಾವು ಕೆಳಗಿನ ಲೋಕಗಳಲ್ಲಿ ನೋಡಿದ್ರೆ, ನರಕ ಲೋಕಗಳಲ್ಲಿ ನೋಡಿದ್ರೆ ಎಷ್ಟೊಂದು ದುಃಖಗಳು ಇದೆ ಅಂದ್ರೆ ಅಲ್ಲಿ ಸೊ ಅಲ್ಲಿ ಸಹ ನಾರಾಯಣನ ನೆನಪು ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ದುಃಖವೇ ತುಂಬಿದೆ. ಎಷ್ಟು ಪೀಡೆಗಳು ಇರ್ತದೆ ಅಂದ್ರೆ ಕುಂಭಿಪಾಕ ನರಕದಲ್ಲಿ ನಾವು ನೋಡ್ತೇವೆ ಹೇಗೆ ಆ ಆಯಿಲ್ ಅಂದ್ರೆ ಎಣ್ಣೆಗ ಇದ್ರಲ್ಲಿ ಕುದಿಸ್ತಾರೆ, ಆದ್ರೆ ಆ ದೇಹ ಸಾಯುವುದಿಲ್ಲ. ಸೊ ಆದ್ರಿಂದ ನರಕದಲ್ಲೂ ಸಹ ಒಬ್ಬನು ನಾರಾಯಣನ ಹೆಸರು ತೆಗೆದುಕೊಳ್ಳುವುದು ತುಂಬಾ ಕಷ್ಟ. ಅದಕ್ಕಾಗಿ ಭೂಲೋಕ ಏನಿದೆ ಅದು ಪರ್ಫೆಕ್ಟ್ ಪ್ಲೇಸ್, ನಮಗೆ ಸ್ಥಳ. ಈ ಸ್ಥಳದಲ್ಲಿ ನಾವು ನಾರಾಯಣನ ನೆನಪು ಮಾಡ್ಕೊಳ್ಬಹುದು, ಕೃಷ್ಣನ ನೆನಪು ಮಾಡ್ಕೊಳ್ಬಹುದು. ಆದ್ರಿಂದ ಶ್ರೀಲ ಪ್ರಭುಪಾದರ ಪುಸ್ತಕ ಇದನ್ನು ನಾವು ಓದಬಹುದು. ಆಮೇಲೆ ಹರಿನಾಮ ಜಪವನ್ನು ನಾವು ಮಾಡಬಹುದು. ಸೊ ಹರಿಕೀರ್ತನೆಗಳನ್ನು ನಾವು ಮಾಡಬಹುದು. ಯಾಕಂದ್ರೆ ಭೂಲೋಕದಲ್ಲಿ ಸುಖ ದುಃಖ ಏನಿದೆ ಬ್ಯಾಲೆನ್ಸ್ಡ್ ವೇ. ಸೊ ಜಾಸ್ತಿ ಸುಖ ಇಲ್ಲ, ಜಾಸ್ತಿ ದುಃಖ ಕೂಡ ಇಲ್ಲ. ಆದ್ರೆ ಸ್ವರ್ಗ ಲೋಕದಲ್ಲಿ ಅತ್ಯಂತ ಜಾಸ್ತಿ ಸುಖ ಇದೆ, ಆಮೇಲೆ ನರಕ ಲೋಕದಲ್ಲಿ ಅತ್ಯಂತ ಜಾಸ್ತಿ ದುಃಖ ಇರುವುದರಿಂದ ನಾವು ಒಬ್ಬನು ನಾರಾಯಣನ ಸ್ಮೃತಿಯನ್ನು ಅಷ್ಟೊಂದು ಸುಲಭದಿಂದ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರಿಂದ ನಾವು ಇಲ್ಲಿ ಈ ಸ್ಟೋರಿಯಿಂದ ಮತ್ತೊಂದು ಅರ್ಥ ಮಾಡ್ಕೊಳ್ಬಹುದು, ಉತ್ಸಾಹ ಏನಿದೆ ಅದು ತುಂಬಾ ಕ್ಷಣಿಕವಾಗಿ ಇರಬಾರ್ದು. ಇಟ್ ಶುಡ್ ನಾಟ್ ಬಿ ಶಾರ್ಟ್ ಲಿವ್ಡ್, ಸ್ವಲ್ಪ ಕ್ಷಣಿಕವಾಗಿ ಇರಬಾರ್ದು. ಸೊ ಆ ರೀತಿ ಆದ್ರೆ ಒಬ್ಬನು ಸ್ವರ್ಗಲೋಕಕ್ಕೆ ಅಟ್ರಾಕ್ಟ್ ಆಗಬಹುದು, ಅಥವಾ ಹೈಯರ್ ಪ್ಲಾನೆಟರಿ ತುಂಬಾ ಮೇಲೆ ಸ್ವರ್ಗಲೋಕ, ಜನೋಲೋಕ, ತಪೋಲೋಕ ಈ ರೀತಿ ಒಬ್ಬನು ಹೋಗ್ಬೇಕಾದ್ರೆ ಅವನು ಡ್ರಾಪ್ ಔಟ್. ಸೊ ಈ ಆಕರ್ಷಿತನಾಗಿ ಅಲ್ಲೇ ನಿಂತ್ಕೊಳ್ಬಾರ್ದು. ಸೊ ಆದ್ರಿಂದ ಭಕ್ತಿ ಏನಿದೆ, ಭಕ್ತಿ ಸೇವೆ ಇದು ಮ್ಯಾರಥಾನ್ ಇದ್ದ ಹಾಗೆ. ಸೊ ನಮ್ಗೆ ಒಲಿಂಪಿಕ್ಸ್ ಅಲ್ಲಿ ನಾವು ನೋಡ್ತೇವೆ ಮ್ಯಾರಥಾನ್ ಅಂತ ಇದೆ, ಆಮೇಲೆ 100 ಮೀಟರ್ಸ್ ರೇಸ್ ಅಂತಿದೆ. ನಮ್ಮ ಉತ್ಸಾಹ 100 ಮೀಟರ್ಸ್ ರೇಸ್ ತರ ಇರಬಾರ್ದು. 100 ಮೀಟರ್ಸ್ ರೇಸ್ ತರ ಅಂದ್ರೆ ತುಂಬಾ ಇನಿಷಿಯಲಿ ತುಂಬಾ ಫಾಸ್ಟ್ ಆಗಿ ಓಡಿ 100 ಮೀಟರ್ಸ್ ಅಲ್ಲಿ ಎಲ್ಲ ಎನರ್ಜಿ ಹೋಗಿರ್ತದೆ. ಸೊ ಆದ್ರೆ ಮ್ಯಾರಥಾನ್ ಅಲ್ಲಿ 10 ಕಿಲೋಮೀಟರ್, 5 ಕಿಲೋಮೀಟರ್, 10 ಕಿಲೋಮೀಟರ್ ಓಡ್ತಾ ಇರ್ಬೇಕು ಒಬ್ನು. ಸೊ ಆ ಓಡ್ತಾ ಇರ್ಬೇಕಾದ್ರೆ ಅವನು ತನ್ನ ಎನರ್ಜಿ ಶಕ್ತಿಯನ್ನು ಅವನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಅದೇ ರೀತಿ ನಾವು ಭಕ್ತಿ ಸೇವೆಯನ್ನು ನಮ್ಮ ಜೀವನದ ಕೊನೆಯ ಉಸಿರು ಇರುವವರೆಗೂ ನಾವು ಅದನ್ನು
ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಸೊ ಅದಕ್ಕಾಗಿ ಭಕ್ತಿ ಸೇವೆ ಇದು ಮ್ಯಾರಥಾನ್ ಹೊರತು 100 ಮೀಟರ್ಸ್ ರೇಸ್ ತರ ಆಗ್ಬಾರ್ದು. ಅದಕ್ಕಾಗಿ ಒಬ್ನು ಧೈರ್ಯವನ್ನು ಹೊಂದಿರಬೇಕು, ಪೇಶನ್ಸ್. ಸೊ ಉತ್ಸಾಹಾತ್ ನಿಶ್ಚಯಾತ್ ಧೈರ್ಯಾತ್. ನಮ್ಗೆ ನಮ್ಮ ಜೀವನದಲ್ಲಿ ಎಷ್ಟೊಂದು ಟೆಂಪ್ಟೇಷನ್ಸ್ ಗಳು ಬರಬಹುದು. ಸೊ ಬೇರೆ ಬೇರೆ ರೀತಿಯ ಪರೀಕ್ಷೆಗಳು ಅಥವಾ ಈ ಟೆಂಪ್ಟೇಷನ್ಸ್ ಗಳು. ಸೊ ಈ ರೀತಿ ಬಂದಾಗ ಒಬ್ಬನು ತಮ್ಮ ಇಂಟಿಗ್ರಿಟಿ ಅಂದ್ರೆ ಈ ಭಕ್ತಿ ಸೇವೆಯ ತನ್ನ ಕಮಿಟ್ಮೆಂಟ್, ನಾನು ಏನು ಈ ಭಕ್ತಿ ಸೇವೆಗೆ ನನ್ನ ಕಾಯ ಮನಸ ವಾಚ ಇದನ್ನು ನಾನು ನನ್ನನ್ನು ಸಮರ್ಪಿಸಿಕೊಂಡಿದ್ದೇನೆ, ಅದನ್ನು ನಾನು ಎಷ್ಟೇ ಕಷ್ಟ ಬಂದರೂ ಸಹ ನಾನು ಅದನ್ನು ಪಾಲನೆ ಮಾಡ್ತೇನೆ. ಈ ಒಂದು ಡಿಟರ್ಮಿನೇಷನ್ ವನ್ನು ಒಬ್ಬನು ಹೊಂದಿರಬೇಕು. ಆದ್ರೆ ಕೆಲವೊಮ್ಮೆ ಏನಾಗ್ತದೆ, ಬರ್ತ್ಡೇ ಪಾರ್ಟಿಗೆ ಕರೀತಾರೆ ಅಥವಾ ಈ ಟೆಲಿವಿಷನ್ ನೋಡ್ಲಿಕ್ಕೆ ಕರೀತಾರೆ. ಸೊ ಈ ರೀತಿ ಒಬ್ಬರು ಅಭಕ್ತರು ನಮ್ಮನ್ನು ಕರೆದಾಗ ನಾವು ವಿಚಲಿತರಾಗ್ತೇವೆ. ಆಮೇಲೆ ನಾವು ವಿ ಗೆಟ್ ಕ್ಯಾರಿಡ್ ಅವೇ. ಸೊ ಅವರು ಅಥವಾ ಈ ಪೊಲಿಟಿಕ್ಸ್ ಗಳ ಬಗ್ಗೆ ಮಾತನಾಡುವುದು, ಪ್ರಜಲ್ಪಗಳನ್ನು ಮಾಡುವುದು, ಈ ರೀತಿ ನಾವು ಕ್ಯಾರಿಡ್ ಅವೇ ಆಗ್ತೇವೆ. ಸೊ ನಮ್ಗೆ ಚಾತಕ ಪಕ್ಷಿ ಅಂತ ಗೊತ್ತಿರ್ಬೋದು. ಚಾತಕ ಪಕ್ಷಿ ಏನಿದೆ ಅದು ತನ್ನ ಸುತ್ತಲೂ ಎಷ್ಟೊಂದು ನೀರು ಇದ್ರೂ ಸಹ ಅದು ಮೇಲೆ ಆಕಾಶದ ಮೇಲೆ ನೋಡ್ತಾ ಇರ್ತದೆ. ಯಾಕೆಂದ್ರೆ ಸೊ ಅದು ಆ ಆಕಾಶದ ಮೇಲಿಂದ ಬೀಳುವಂತಹ ನೀರನ್ನು ಮಾತ್ರ ಅದು ಕುಡಿತದೆ. ಯಾವಾಗ್ಲೋ ಒಂದು ಆ ನಕ್ಷತ್ರದಲ್ಲಿ, ಸ್ವಾತಿ ನಕ್ಷತ್ರ ಯಾವುದೋ ಒಂದು ನಕ್ಷತ್ರದಲ್ಲಿ ಅದು ಬೀಳುವಂತಹ ನೀರನ್ನು ಮಾತ್ರ ಅದು ಕುಡಿತದೆ. ಆವಾಗ ಉಳಿದ ಪಕ್ಷಿಗಳು ಅದನ್ನು ಮೂರ್ಖ ಅಂತ ಹೇಳ್ತಾ ಇರ್ತದೆ. ನೀನು ಮೂರ್ಖ, ನಿನ್ಗೆ ಇಷ್ಟು ನೀರಿದ್ರೂ ಸಹ ನೀನು ಆಕಾಶದ ಮೇಲೆ ನೋಡ್ತಾ ಇದ್ದೀಯಾ ಅಂತ. ಆದ್ರೆ ಆ ಚಾತಕ ಪಕ್ಷಿ ಮೇಲೆ ನೋಡ್ಕೊಂಡು ಆಮೇಲೆ ಆ ಶುದ್ಧವಾದ ನೀರನ್ನು ಕುಡಿತದೆ. ಅದೇ ರೀತಿ ಒಬ್ಬ ಭಕ್ತನಾದವನು ಯಾವಾಗ್ಲೂ ಆಧ್ಯಾತ್ಮಿಕದ ಕಡೆಗೆ ನೋಡ್ತಾ ಇರ್ತಾನೆ. ಆಮೇಲೆ ನಾವು ಯಾವಾಗ್ಲೂ ಶುದ್ಧವಾದದ್ದನ್ನು, ಮತ್ತೆ ನಮಗೆ ಯಾವುದು ಸ್ಯಾಂಕ್ಷನ್ ಆಗಿದೆ, ಭಗವಂತ ನಮ್ಗೆ ಯಾವ ವಿಷಯಗಳನ್ನು ಸ್ಯಾಂಕ್ಷನ್ ಮಾಡಿದಾನೆ ಅದನ್ನು ಮಾತ್ರ ನಾವು ಸ್ವೀಕಾರ ಮಾಡ್ತೇವೆ. ಅಲ್ಲಿ ನಾವು ನೋಡಿದ್ವಿ, ಕೆಲವು ಜನರು ಆ ಬಿಸಿಯಾದ ಮರಳಿನ ಮೇಲೆ ನಡ್ಕೊಂಡು ಹೋದ್ರು. ಮರುಭೂಮಿಯಲ್ಲಿ ಬಿಸಿಯಾದ ಸೂರ್ಯನ ಕಿರಣಗಳು, ಅದು ತಾಪಮಾನ ಅಷ್ಟೊಂದಿತ್ತು, ಆದ್ರೂ ಇದರಲ್ಲಿ ನಡ್ಕೊಂಡು ಹೋದ್ರು. ಆಮೇಲೆ ಅವರಿಗೆ ಮತ್ತೆ ಕೂಲಿಂಗ್ ಇಫೆಕ್ಟ್, ಬ್ರಹ್ಮಜ್ಯೋತಿ ಆ ಕೂಲಿಂಗ್ ಇಫೆಕ್ಟ್ ಸಿಕ್ತು, ಆದ್ರೂ ಸಹ ಅವರು ಮುಂದೆ ನಡ್ಕೊಂಡು ಹೋಗಿ ಆಮೇಲೆ ಆ ಕೀಯಿಂದ ಬಾಗಿಲು ತೆರೆದ ಮೇಲೆ ಅವರಿಗೆ ಆ ಉದ್ಯಾನವನ ಸಿಕ್ತು. ಅದೇ ರೀತಿ ಒಬ್ಬ ಆಧ್ಯಾತ್ಮಿಕ ಗುರುಗಳ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ಅವನು ಮುಂದೆ ಹೋದಾಗ ಒಬ್ಬನು ವೈಕುಂಠ ಧಾಮಗಳನ್ನು, ಬ್ರಹ್ಮಜ್ಯೋತಿಯ ಬಿಯಾಂಡ್ ಬ್ರಹ್ಮಜ್ಯೋತಿಯ ಆ ಕಡೆ ಇರುವಂತಹ ಪರವ್ಯೋಮ ಅಂತ ಹೇಳ್ತಾರೆ, ವೈಕುಂಠ ಗ್ರಹಗಳು. ಸೊ ಅಲ್ಲಿ ಭಗವಂತನ ನಿತ್ಯ ಲೀಲೆಗಳು ನಡೀತಾ ಇದೆ, ಶಾಶ್ವತವಾದ ಲೀಲೆಗಳು. ಸೊ ಆ ಶಾಶ್ವತವಾದ ಲೀಲೆಗಳು ನಡೆಯುತ್ತಿರುವಂತಹ ವೈಕುಂಠ ಧಾಮಕ್ಕೆ ನಾವು ಹೋಗ್ಬೇಕಾದ್ರೆ ಆಧ್ಯಾತ್ಮಿಕ ಗುರುಗಳನ್ನು ನಾವು ಅನುಸರಿಸಿಕೊಂಡು ಹೋಗ್ಬೇಕು. ಮಹಾಜನೋ ಏನ ಗತಾಸ ಪಂಥ. ಸೊ ಯಾವಾಗ ಆಚಾರ್ಯರನ್ನು ನಾವು ಅನುಸರಿಸಿಕೊಂಡು ಹೋಗ್ತೇವೆ, ಖಂಡಿತವಾಗಿ ಯಶಸ್ಸು ಸಿಗುತ್ತದೆ. ಸೊ ಅದಕ್ಕೆ ಒಬ್ರು ಭಕ್ತರು ಶೀಲಾ ಪ್ರಭುಪಾದರಿಗೆ ಕೇಳ್ತಾರೆ, ಶೀಲಾ ಪ್ರಭುಪಾದ, ನಿಮ್ಮನ್ನು ನಾವು ಗುರುತು ಹಿಡಿತಾ ಇದ್ದೇವೆ, ಆದ್ರೆ ನೀವು ಈ ದೇಹವನ್ನು ಬಿಟ್ಟ ನಂತರ ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ತೀರಿ. ನೀವು ಆಧ್ಯಾತ್ಮಿಕ ಲೋಕಕ್ಕೆ ಹೋದ್ಮೇಲೆ ನೀವು ಗೋಪಿ ಆಗಿರಬಹುದು, ಅಥವಾ ನಿಮ್ಗೆ ಅಲ್ಲಿ ಆಧ್ಯಾತ್ಮಿಕ ದೇಹ ಇರ್ತದೆ, ನಿಮ್ಮ ಆಧ್ಯಾತ್ಮಿಕ ದೇಹ, ನಿಮ್ಮ ಹೆಸರು ಬೇರೆ ಇರಬಹುದು. ಹಾಗಿದ್ರೆ ನಾವು ಆಧ್ಯಾತ್ಮಿಕ ಲೋಕಕ್ಕೆ ಬಂದಾಗ ನಿಮ್ಮ ಗುರುತನ್ನು ಹೇಗೆ ಹಿಡಿಯುವುದು ಅಂತ ಶೀಲಾ ಪ್ರಭುಪಾದರಿಗೆ ಅವರ ಶಿಷ್ಯರೊಬ್ರು ಕೇಳ್ತಾರೆ. ಅವಾಗ ಶೀಲಾ ಪ್ರಭುಪಾದರು ಹೇಳ್ತಾರೆ, ನೀನು ಅದ್ರ ಬಗ್ಗೆ ಜಾಸ್ತಿ ಆಲೋಚನೆಯನ್ನು ಮಾಡ್ಬೇಡ. ನೀನು ಯಾವಾಗ ವೈಕುಂಠ ದ್ವಾರಕ್ಕೆ ಬರ್ತಿ, ನಾನು ನಿನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ನಾನೇ ಸ್ವತಃ ಬರ್ತೇನೆ ಅಂತ ಶೀಲಾ ಪ್ರಭುಪಾದರು ಆ ಶಿಷ್ಯರಿಗೆ ಆಶ್ವಾಸನೆಯನ್ನು ನೀಡ್ತಾರೆ. ಸೊ ಇದರಿಂದ ನಾವು ಅರ್ಥ ಮಾಡ್ಕೊಳ್ಬಹುದು, ಶೀಲಾ ಪ್ರಭುಪಾದರು ನಮ್ಮನ್ನೆಲ್ಲ ಅವರು ಕರೆದುಕೊಂಡು ಹೋಗ್ಲಿಕ್ಕೆ ಅವರು ತುಂಬಾ ಆತುರರಾಗಿ ಕಾಯ್ತಾ ಇದ್ದಾರೆ. ಸೊ ಆದ್ರಿಂದ ನಾವು ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ, ಅದು ನಾವು ವೈಕುಂಠ ಧಾಮದ
ಬಾಗಿಲಿನ ತರಕ ಹೋಗುವುದು ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಆದ್ರಿಂದ ನಾವು ಈ ಸಾಧನವನ್ನು ಸರಿಯಾಗಿ ಮಾಡಿ, ಭಕ್ತಿ ಸೇವೆಯ ಕಾರ್ಯಚಟುವಟಿಕೆಗಳನ್ನು ಸರಿಯಾಗಿ ಮಾಡಿ ನಾವು ವೈಕುಂಠ ಧಾಮಕ್ಕೆ ಆ ಬಾಗಿಲಿನ ತನಕ ಹೋಗುವುದು ನಮ್ಮ ರೆಸ್ಪಾನ್ಸಿಬಿಲಿಟಿ ಇದೆ. ಸೊ ಆದ್ರೆ ಭುಕ್ತಿ ಮುಕ್ತಿ ಸಿದ್ಧಿ ಇದಕ್ಕೆ ಅಟ್ರಾಕ್ಟ್ ಆಗಿ ಆಕರ್ಷಿತರಾಗಿ ಒಬ್ಬನು ಈ ಕೆಲವು ಜನರು ಯೂಟರ್ನ್ ತಗೊಂಡ್ರು, ಕೆಲವು ಜನ ಓಯಸಿಸ್ ನಿಂದ ಅವರು ವಾಪಸ್ ಬಂದ್ರು, ಈ ರೀತಿ ಆಗ್ಬಾರ್ದು. ಸೊ ಆದ್ರಿಂದ ಈ ಇಂದ್ರಿಯ ಸುಖಗಳಿಗೆ ಮತ್ತೆ ಈ ಬ್ರಹ್ಮಜ್ಯೋತಿಯ ಮುಕ್ತಿಗೆ ಆಕರ್ಷಿತರಾಗಬಾರ್ದು. ಶುದ್ಧ ಭಕ್ತಿ ಸೇವೆ, ಪ್ಯೂರ್ ಡಿವೋಷನಲ್ ಸರ್ವಿಸ್, ಇದಕ್ಕೆ ನಾವು ಆಕರ್ಷಿತರಾಗಬೇಕು. ಸೊ ಇನ್ನೊಂದು ತುಂಬಾ ಸುಂದರವಾದ ಕತೆ ಇದೆ, 5 ಮಾಂಕ್ ಸ್ಟೋರಿ ಅಂತ. ಇದು ಕೆಲವರು ಕೇಳಿರ್ಬೋದು, 5 ಮಾಂಕ್ ಸ್ಟೋರಿ ಅಂತ. ಯಾರಿಗಾದ್ರೂ ಗೊತ್ತಾ 5 ಮಾಂಕ್ ಸ್ಟೋರಿ? ಎಷ್ಟು ಜನರಿಗೆ ಗೊತ್ತು? ಸೊ ಎನಿಹೌ ಈ 5 ಮಾಂಕ್ ಸ್ಟೋರಿ ಏನು ಅಂದ್ರೆ, ಒಂದು ಬುದ್ಧಿಸ್ಟ್ ಒಂದು ಮಠ ಇರ್ತದೆ, ತುಂಬಾ ಹಳ್ಳಿ ಪ್ರದೇಶದಲ್ಲಿ ಒಂದು ಬುದ್ಧಿಸ್ಟ್ ಮಠ ಇರ್ತದೆ. ಆ ಬುದ್ಧಿಸ್ಟ್ ಮಠದಲ್ಲಿ ಒಬ್ರು ತುಂಬಾ ಮುದುಕರಾದ ಒಬ್ರು ಸನ್ಯಾಸಿಗಳು ಅವರು ದೇಹ ಬಿಡ್ತಾರೆ. ಸೊ ಅದಕ್ಕಾಗಿ ಬೇರೆ ಒಂದು ತುಂಬಾ ಸಿಟಿಯಲ್ಲಿರುವಂತಹ ಮಠದಲ್ಲಿ ಒಬ್ರು ಕೇಳ್ತಾರೆ, ನಮಗೆ ಒಬ್ರು ಮಾಂಕ್ ಅಂದ್ರೆ ಸಾಧುಗಳನ್ನು ಕಳಿಸಿ ನಮ್ಮ ಹಳ್ಳಿಗೆ ಅಂತ. ಆವಾಗ ಈ ಸಿಟಿಯಿಂದ ಆ ಗುರುಗಳು ಅವರು ಯಾರಿದ್ದಾರೆ ಅವರು 5 ಜನ ಸಾಧುಗಳನ್ನು ಕಳಿಸ್ತಾರೆ. ಆವಾಗ ಆ 5 ಜನ ಸಾಧುಗಳು ಕೇಳ್ತಾರೆ, ಯಾತಕ್ಕಾಗಿ 5 ಜನರನ್ನು ಕಳಿಸ್ತಾ ಇದ್ದೀರಾ, ಒಬ್ಬನನ್ನು ಮಾತ್ರ ಕೇಳಿದ್ದು ಅಂತ ಹೇಳ್ತಾರೆ. ಅದಕ್ಕೆ ಆ ಗುರುಗಳು ಹೇಳ್ತಾರೆ, ಹೌದು ನನಗೆ ಗೊತ್ತಿದೆ, ಆದ್ರೆ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ, ನಿಮ್ಮ 5ರಲ್ಲಿ ಅಟ್ಲೀಸ್ಟ್ ಒಬ್ಬನಾದ್ರೂ ಅಲ್ಲಿ ಹೋಗಿ ತಲುಪಿದ್ರೆ ಅದೇ ದೊಡ್ಡ ವಿಷಯ ಅಂತ ಹೇಳ್ತಾರೆ. ಅವರು ಆ ಮಾಂಕ್ಗಳು 5 ಜನ ಸಾಧುಗಳು ಮುಂದೆ ಅವರು ಪ್ರಯಾಣ ಬೆಳೆಸ್ಕೊಂಡು ಹೋಗ್ತಾರೆ. ಸೊ ಅವರು ಒಂದು ಪ್ರಯಾಣ ಮಾಡ್ತಾ ಇರ್ಬೇಕಾದ್ರೆ ಒಂದು ಹಳ್ಳಿಗೆ ಬರ್ತಾರೆ. ಅಲ್ಲಿ ಇನ್ನೊಂದು ಬುದ್ಧಿಸ್ಟ್ ಸೆಂಟರ್ ಇರ್ತದೆ. ಅಲ್ಲಿ ಅವರು 5 ಜನರಿಗೆ ಹೇಳ್ತಾರೆ, ನಮಗೆ ಒಬ್ರು ಮಾಂಕ್ ಬೇಕು, ಸಾಧುಗಳು ಬೇಕು, ನಮ್ಮಲ್ಲಿ ಎಲ್ಲಾ ಫೆಸಿಲಿಟೀಸ್ಗಳು ಇದೆ, ಕಾರ್ ಇದೆ, ನಮ್ಮ ಹತ್ರ ದುಡ್ಡಿದೆ, ಎಲ್ಲ ಒಳ್ಳೆ ಮಠ, ತುಂಬಾ ಫೆಸಿಲಿಟೀಸ್ಗಳು ಇದೆ, ನಮಗೆ ಒಬ್ರು ಇಲ್ಲಿ ಸೇವೆ ಮಾಡ್ಲಿಕ್ಕೆ ಜನರಿಲ್ಲ, ಸೊ ನೀವು ಇಲ್ಲಿ ನಿಲ್ಬೋದಲ್ವಾ ಅಂತ ಕೇಳ್ತಾರೆ. ಆವಾಗ ಒಬ್ಬ ಸಾಧು ಆಲೋಚನೆ ಮಾಡ್ತಾನೆ, ಹೌದು ಇಲ್ಲಿ ನಾನು ನಿಲ್ಬೋದಲ್ವಾ, ಹೇಗೂ ಇಲ್ಲೂ ಸೇವೆ ಮಾಡುವುದು, ಅಲ್ಲಿ ಯಾಕೆ ನಾನು ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕು ಅಂತ ಒಬ್ಬ ಸಾಧು ಅಲ್ಲಿ ನಿಲ್ತಾನೆ. ಆಮೇಲೆ 3 ಜನ ಇನ್ನು ಮಾಂಕ್ಗಳು ಅವರು ಸಾಧುಗಳು ಮುಂದುವರ್ಕೊಂಡು ಹೋಗ್ತಾರೆ. ಇನ್ನೊಂದು ಹಳ್ಳಿಗೆ ಬಂದಾಗ ಅಲ್ಲಿ ಹೇಳ್ತಾರೆ, ನಾವು ಈ ಒಳ್ಳೆ ಆರ್ಗನೈಸೇಷನಲ್ ವರ್ಕ್ ಗಳನ್ನು ನಾವು ಮಾಡ್ತಾ ಇದ್ದೇವೆ, ಬೇರೆ ಜನರಿಗೆ ಆಹಾರ ದಾನಗಳನ್ನು ಮಾಡ್ತೇವೆ, ವಸ್ತ್ರ ದಾನಗಳನ್ನು ನಾವು ಮಾಡ್ತಾ ಇದ್ದೇವೆ, ಇದು ತುಂಬಾ ಒಳ್ಳೆಯ ಒಂದು ಕಾರ್ಯ, ಇದಕ್ಕಾಗಿ ನೀವು ಸಹಾಯ ಮಾಡ್ಬೇಕು ಅಂತ ಕೇಳ್ಕೊಳ್ತಾರೆ. ಆವಾಗ 4 ಜನರಲ್ಲಿ ಒಬ್ನು ಆಲೋಚನೆ ಮಾಡ್ತಾನೆ, ಹೌದು ಇದು ತುಂಬಾ ಒಳ್ಳೆಯ ಕಾರ್ಯ ಅಲ್ವಾ, ನಾನು ಇಲ್ಲೇ ನಿಂತು ಬಿಡ್ತೇನೆ ಅಂತ ಅವನು ಅಲ್ಲೇ ನಿಂತು ಬಿಡ್ತಾನೆ. ಮತ್ತೆ 3 ಜನ ಮುಂದೆ ಹೋಗ್ತಾರೆ. ಆವಾಗ ಒಂದು ಕಾಡು ಬರ್ತದೆ. ಕಾಡಿನ ಹತ್ರ ಒಂದು ಗುಡಿಸಲು ಕಾಣ್ತದೆ. ಅಲ್ಲಿ ಗುಡಿಸಲಿನಲ್ಲಿ ಒಬ್ಳು ಸುಂದರವಾದ ಯುವತಿ ಇರ್ತಾಳೆ. ಆ ಯುವತಿ ಹೇಳ್ತಾಳೆ, ಅವಳು ಹತ್ತು ಹೇಳ್ತಾಳೆ, ಓ ನಿಮಗೆ ಭಗವಂತನೇ ಕಳಿಸಿದ್ದಾನೆ, ಎಂತಹ ಸಮಯದಲ್ಲಿ ಬಂದ್ರಿ, ನನ್ನ ತಂದೆ ತಾಯಿಗಳು ತುಂಬಾ ವೃದ್ಧರು, ಅವರು ಸಿಟಿಗೆ ಮೊನ್ನೆ ಬೆಳಿಗ್ಗೆ ಹೋದ್ರು, ಸಂಜೆ ಬರ್ತೇನೆ ಅಂತ ಹೇಳಿದ್ರು, ಇನ್ನೂ ಸಹ ಬಂದಿಲ್ಲ, 2 ದಿನ ಆಯ್ತು, ಈಗ ನನಗೆ ಇಲ್ಲಿ ಭಯ ಆಗ್ತಾ ಇದೆ, ನೀವು ಕಡೆ ಪಕ್ಷ ನೀವಾದ್ರೂ ಸಹ ಇಲ್ಲಿ ನಿಂತುಕೊಂಡು ಇಲ್ಲಿ ಈ ನನಗೆ ಆಸರೆಯನ್ನು ನೀಡಬೇಕು ಅಂತ. ಸೊ ಆವಾಗ ಅಲ್ಲಿ ಒಬ್ಬ ಸಾಧು ಅವನು ಆಲೋಚನೆ ಮಾಡ್ತಾನೆ, ಹೌದು ಇವಳಿಗೆ ಆಸರೆಯನ್ನು ನೀಡಬೇಕು ಅಂತ ಅವನು ಅಲ್ಲೇ ನಿಲ್ತಾನೆ. ಆಮೇಲೆ ಅವನು ಹೇಳ್ತಾನೆ, ಇವಳ ತಂದೆ ತಾಯಿಗಳು ಬಂದ ನಂತರ ನಾನು ಬರ್ತೇನೆ ಅಂತ ಇಬ್ಬರಿಗೆ ಸಾಧುಗಳಿಗೆ ಹೇಳ್ತಾನೆ. ಆ ಸಾಧುಗಳಿಗೆ ಅರ್ಥ ಆಗ್ತದೆ, ಇವನು ಬರುವುದಿಲ್ಲ, ಇವನು ಇಲ್ಲೇ ಇರ್ತಾನೆ ಅಂತ. ಆಮೇಲೆ ಅಲ್ಲೇ ನಿಂತ ಸಾಧು ಅವನು ಆ ಯುವತಿಗೆ ಮದುವೆಯಾಗಿ ಅವನು ಅಲ್ಲೇ ನಿಲ್ತಾನೆ.
ಸೊ ಇಬ್ರು ಸಾಧುಗಳು ಮುಂದೆ ಹೋಗ್ತಾರೆ. ಮತ್ತೊಂದು ಹಳ್ಳಿಗೆ ಬಂದಾಗ ಅಲ್ಲಿ ತುಂಬಾ ಆರ್ಗ್ಯುಮೆಂಟ್ಸ್ ಆಗ್ತಾ ಇರ್ತದೆ, ಆಧ್ಯಾತ್ಮಿಕ ವಿಷಯದಲ್ಲಿ ಆರ್ಗ್ಯುಮೆಂಟ್ಸ್ ಆಗ್ತಾ ಇರ್ತದೆ, ಯಾರ ಫಿಲಾಸಫಿ, ಯಾರ ತತ್ವಜ್ಞಾನ ಶ್ರೇಷ್ಠವಾದದ್ದು ಅಂತ. ಆವಾಗ ಆ ಒಬ್ಬ ಸಾಧು ಅವರ ಜೊತೆ ಆರ್ಗ್ಯುಮೆಂಟಿಗೆ ನಿಂತು ಬಿಡ್ತಾನೆ. ಆಮೇಲೆ ಹೇಳ್ತಾನೆ, ನಾನು ಏನಾದ್ರೂ ಸಹ ನಮ್ಮ ಫಿಲಾಸಫಿ, ನಮ್ಮ ತತ್ವಜ್ಞಾನ ಶ್ರೇಷ್ಠವಾದದ್ದು ಅಂತ ನಾನು ಈಗ ಪ್ರೂವ್ ಮಾಡಿಯೇ ಬಿಡ್ತೇನೆ ಅಂತ ಅವನು, ಆ ಸಾಧು ಅಲ್ಲೇ ನಿಂತು ಬಿಡ್ತಾನೆ. ಆಮೇಲೆ ಕೊನೆಗೆ ಒಬ್ಬನೇ ಸಾಧು ಮುಂದೆ ಹೋಗ್ತಾನೆ. ಸೊ ಇದರಿಂದ ನಾವು ಅರ್ಥ ಮಾಡ್ಕೊಳ್ಬಹುದು, ನಿಜವಾದ ಗುರಿ ತಲುಪಬೇಕಾದ್ರೆ ಎಷ್ಟೊಂದು ಡಿಸ್ಟ್ರಾಕ್ಷನ್ಸ್ಗಳು, ನಾವು ನಮ್ಮ ಮನಸ್ಸು ವಿಚಲಿತ ಆಗ್ತದೆ. ಸೊ ಎಷ್ಟೊಂದು ಪರೀಕ್ಷೆಗಳು ಬರ್ತದೆ. ಸೊ ಆದ್ರೆ ಕೊನೆಗೆ ಗೆಲ್ಲುವವನು ಯಾರು ಫೋಕಸ್ಡ್ ಆಗಿರ್ತಾನೆ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಬಹುಶಾಖಾಯನಂತಶ್ಚ. ಅಂದ್ರೆ ಈ ವ್ಯವಸಾಯಾತ್ಮಿಕ ಬುದ್ಧಿ ಅಂದ್ರೆ ಒಬ್ನು ಒನ್ ಪಾಯಿಂಟೆಡ್ ಡಿಟರ್ಮಿನೇಷನ್ ಅನ್ನು ಹೊಂದಿರ್ಬೇಕು. ಸೊ ಇಲ್ಲದಿದ್ರೆ ಅವನು ವಿಚಲಿತನಾಗ್ತಾನೆ. ಸೊ ನಾವೀಗ ಏರ್ಪೋರ್ಟ್ ಹೊರಗಡೆ ನೋಡಿದಾಗ ತುಂಬಾ ಜನ, ಕ್ರೌಡ್ ತುಂಬಾ ಜನ ಇದ್ದಾರೆ ಅಂತ ಕಾಣಿಸ್ತದೆ. ಎಷ್ಟೊಂದು ಜನ ಈ ಏರ್ಪೋರ್ಟ್ ಅಲ್ಲಿ ರಶ್ ಇದೆ ಅಲ್ಲ ಅಂತ ಅನ್ನಿಸ್ತದೆ. ಆದ್ರೆ ಏರ್ಪೋರ್ಟ್ ಒಳಗಡೆ ಹೋಗ್ಬೇಕಾದ್ರೆ ಅಲ್ಲಿ ಚೆಕ್ಕಿಂಗ್ ಇರ್ತದೆ, ಪಾಸ್ಪೋರ್ಟ್ ಕೇಳ್ತಾರೆ, ವೀಸಾ ಪಾಸ್ಪೋರ್ಟ್. ಸೊ ಅದೇ ರೀತಿ ಆಮೇಲೆ ಒನ್ ಬೈ ಒನ್ ಸೆಕ್ಯೂರಿಟಿ ಚೆಕ್ ಎಲ್ಲ ಇದ್ದು ಒಬ್ರನ್ನು ಬಿಡ್ತಾ ಹೋಗ್ತಾರೆ. ಸೊ ಅದೇ ರೀತಿ ವೈಕುಂಠ ಧಾಮಕ್ಕೆ ಹೋಗ್ಬೇಕಾದ್ರೆ ನಾವು ನಮ್ಮ ವೀಸಾ ಪಾಸ್ಪೋರ್ಟ್ ಅನ್ನು ತೋರಿಸ್ಬೇಕಾಗ್ತದೆ. ಸೊ NOC, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್, ಇದೆಲ್ಲ ಬೇಕು. ಸೊ ಅದಕ್ಕಾಗಿ ಏನು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್, ನೋ ಡೆಬಿಟ್ ನೋ ಕ್ರೆಡಿಟ್, ನಮ್ಮ ಕರ್ಮಗಳು ಇರಬಾರ್ದು, ಝೀರೋ ಬ್ಯಾಲೆನ್ಸ್ ಅಕೌಂಟ್. ಸೊ ಯಾವುದೇ ಪಾಪ ಕಾರ್ಯ, ಪುಣ್ಯ ಕಾರ್ಯಗಳು, ಎಲ್ಲ ಅಕೌಂಟ್ ಝೀರೋ, ಆವಾಗ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಸಿಗ್ತದೆ. ಆಮೇಲೆ ವೀಸಾ ಬೇಕು, ವೀಸಾ ಸ್ಟ್ಯಾಂಪಿಂಗ್ ಆಗ್ಬೇಕು. ಹೇಗೆ ನಾವು ಅಮೆರಿಕಕ್ಕೆ ಹೋಗ್ಬೇಕಾದ್ರೆ ವೀಸಾ ಬೇಕು, ಆಮೇಲೆ ಫ್ಲೈಟ್ ಇಂದ ಹೋಗ್ಬೇಕಾದ್ರೆ ಟಿಕೆಟ್ ಬೇಕು, ಅದೇ ರೀತಿ ಗುರುಗಳಿಂದ ನಮಗೆ ವೀಸಾ ಸ್ಟ್ಯಾಂಪ್ ಆಗ್ಬೇಕು. ಸೊ ಆಮೇಲೆ ಬರೇ ವೀಸಾ ಇದ್ರೆ ಸಾಕಾಗೋದಿಲ್ಲ, ಟಿಕೆಟ್ ಬೇಕು. ಟಿಕೆಟ್ ಅನ್ನ ನಾವು ದುಡ್ಡು ಕೊಟ್ಟು ಟಿಕೆಟ್ ತಗೋಬೇಕು. ಸೊ ಅದಕ್ಕಾಗಿ ನಾವು ಶ್ರಮ ಪಡಬೇಕು ದುಡ್ಡಿಗಾಗಿ. ಸೊ ಅದೇ ರೀತಿ ಟಿಕೆಟ್ ಅನ್ನು ನಾವು ಪಡಿಬೇಕಾದ್ರೆ ಪ್ರತಿನಿತ್ಯ 16 ಮಾಲೆ ಜಪಗಳನ್ನು ಮಾಡುವುದು, 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್, ನಿಯಂತ್ರಕ ತತ್ವಗಳನ್ನು ಪಾಲನೆ ಮಾಡುವುದು, ಭಕ್ತರ ಸೇವೆಯನ್ನು ಮಾಡುವುದು, ಭಾಗವತ ಶ್ರವಣವನ್ನು ಮಾಡುವುದು, ಇದೆಲ್ಲ ವಿ ಹ್ಯಾವ್ ಟು ಪೇ ದ ಪ್ರೈಸ್. ಸುಮ್ಮನೆ ನಾನು ಬರೇ 5,000 2,000 ರೂಪಾಯಿ ಇಟ್ಕೊಂಡು ನಾನು ಅಮೆರಿಕಕ್ಕೆ ಫ್ಲೈಟ್ ಅಲ್ಲಿ ಹೋಗ್ತೇನೆ ಅಂದ್ರೆ ಆಗೋದಿಲ್ಲ. ಸೊ ವಿ ಹ್ಯಾವ್ ಟು ಪೇ ದ ಪ್ರೈಸ್. ಸೊ ಅದೇ ರೀತಿ ಕೆಲವರು ತುಂಬಾ ಉತ್ಸಾಹದಿಂದ ಅವರು ಆರಂಭ ಮಾಡ್ತಾರೆ. ಸೊ ಈ ನಮ್ಗೆ ದೀಪಾವಳಿಯಲ್ಲಿ ಫ್ಲವರ್ ಪಾಟ್ ಅಂತ ಬರ್ತದೆ. ಸೊ ಫ್ಲವರ್ ಪಾಟ್ ಅದು ಹೇಗೆ ಸುರ್ ಅಂತ ಒಂದೇ ಸಲ ಒಂದು 5 ಸೆಕೆಂಡ್ ಉರಿಬಹುದು, ಆಮೇಲೆ ಅದು ಟುಸ್ ಆಗ್ತದೆ. ಆದ್ರೆ ನಮ್ಗೆ ನಾವು ಇದು ತುಂಬಾ ಉದ್ದ ಒಂದು 200 ಮೀಟರ್ಸ್ ಮಾಲಾ ಪಟಾಕಿ ಇದ್ರೆ ಅದು ಒಂದು ಸಲ ಹಚ್ಚಿದ್ರೆ ಟಾಪ್ 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 ಅಂತ ಒಂದು ಅರ್ಧ ಗಂಟೆ ತನಕ ಅದು ಹೊಡಿತಾ ಇರ್ತದೆ. ಸೊ ಅದೇ ರೀತಿ ನಾವು ಫ್ಲವರ್ ಪಾಟ್ ತರ 5 ಸೆಕೆಂಡ್ ಭಕ್ತಿ ಸೇವೆಯನ್ನು ಮಾಡಿ ಬಿಡುವುದು ಅಲ್ಲ. ಬಿಗಿನಿಂಗ್ ತುಂಬಾ ಉತ್ಸಾಹ ಇದೆ, ನಾನು ಉತ್ಸಾಹದಿಂದ ಮಾಡ್ಬೇಕು ಅಂತ ತುಂಬಾ ಬಿಗಿನಿಂಗ್ ವಿತ್ ತುಂಬಾ ಉತ್ಸಾಹದಿಂದ ಆರಂಭ ಮಾಡುವುದು. ಆಮೇಲೆ 2 ವರ್ಷದ ನಂತರ ಅಥವಾ 1 ವರ್ಷದ ನಂತರ 2 ವರ್ಷದ ನಂತರ ಕೃಷ್ಣ ಪ್ರಜ್ಞೆಯನ್ನು ಬಿಟ್ಟು ಬಿಡುವುದು. ಈ ರೀತಿ ಮಾಡಬಾರ್ದು. ಸೊ ಮಾಲಾ ಪಟಾಕಿ ಹೇಗೆ ಉರಿತಾ ಹೋಗ್ತದೆ, ಅರ್ಧ ಗಂಟೆ 3/4 ಗಂಟೆ ಉರಿತಾ ಹೋಗ್ತದೆ, ಅದೇ ರೀತಿ ಜೀವನದ ಉದ್ದಕ್ಕೂ ಕೃಷ್ಣ ಪ್ರಜ್ಞೆಯನ್ನು ನಾವು ಅಭ್ಯಾಸ ಮಾಡುವ ಹಾಗೆ ನಾವು ಆ ಕನ್ಸಿಸ್ಟೆನ್ಸಿ, ನಿರಂತರತೆ, ಇದನ್ನು ನಾವು ಮೇಂಟೈನ್ ಮಾಡಿ ಹೋಗ್ಬೇಕಾಗ್ತದೆ, ಸ್ಟಡಿನೆಸ್. ಸೊ ಆದ್ರಿಂದ ಕೃಷ್ಣ ಪ್ರಜ್ಞಾ ಕಾರ್ಯ ಏನಿದೆ ಇದು ದಿಸ್ ಈಸ್ ದ ಮೇನ್ ಫೋಕಸ್. ಆಮೇಲೆ ಉಳಿದಿದ್ದು ಮ್ಯೂಸಿಕ್, ಆಮೇಲೆ ಕ್ಯೂಸಿನ್, ಈ ಇಂಡಿಯನ್ ಕ್ಯೂಸಿನ್,
ಅಥವಾ ಬೇರೆ ಬೇರೆ ರೀತಿಯ ಸ್ಯಾನ್ಸ್ಕ್ರಿಟ್ ಶ್ಲೋಕಗಳು, ಇದೆಲ್ಲ ಸೈಡ್ ಇಂದ ಬರುವಂತದ್ದು. ಮೇನ್ ಫೋಕಸ್ ಇಸ್ ಕೃಷ್ಣ ಕಾನ್ಶಿಯಸ್ನೆಸ್. ಸೊ ಅದಕ್ಕಾಗಿ ನಾವು ಪದೇ ಪದೇ ಪ್ರಶ್ನೆಗಳನ್ನು ಕೇಳ್ತಾ ಇರ್ಬೇಕು. ಏನು ಅಂದ್ರೆ, ನಾನು ಕೃಷ್ಣನಿಗಾಗಿ ಏನು ಮಾಡಿದ್ದೇನೆ, ನಾನು ಗುರುವಿಗಾಗಿ ಏನು ಮಾಡಿದ್ದೇನೆ. ಕೃಷ್ಣ ನನಗಾಗಿ ಎಲ್ಲ ಕೊಟ್ಟಿದ್ದಾನೆ. ಬೆಳಕು ಕೊಟ್ಟಿದ್ದಾನೆ, ನೀರು ಕೊಟ್ಟಿದ್ದಾನೆ, ಗಾಳಿ ಕೊಟ್ಟಿದ್ದಾನೆ, ನಿಲ್ಲಿಕ್ಕೆ ಮನೆ ಕೊಟ್ಟಿದ್ದಾನೆ, ಪ್ರತಿದಿನ ತಿನ್ಲಿಕ್ಕೆ ಆಹಾರ ಕೊಡ್ತಾ ಇದ್ದಾನೆ, ಬಟ್ಟೆಗಳನ್ನು ನೀಡಿದ್ದಾನೆ. ಕೃಷ್ಣ ನನಗಾಗಿ ಎಲ್ಲವನ್ನು ಮಾಡ್ತಾ ಇದ್ದಾನೆ. ನಾನು ಕೃಷ್ಣನಿಗಾಗಿ ಏನು ಮಾಡ್ತಾ ಇದ್ದೇನೆ. ಸೊ ಅದಕ್ಕಾಗಿ ಈ ಗುಣನಡತೆಗಳು ತುಂಬಾ ಪ್ರಮುಖವಾದದ್ದು. ತತ್ತತ್ ಕರ್ಮ ಪ್ರವರ್ತನ ಅಂತಂದ್ರೆ ಯಮ ಮತ್ತು ನಿಯಮ ಎರಡೂ ಸಹ ತುಂಬಾ ಪ್ರಮುಖವಾದದ್ದು. ಜಡತ್ವವನ್ನು ಹೊಂದಿರಬಾರ್ದು. ಉತ್ಸಾಹದಿಂದ ನಾವು ನಿಯಂತ್ರಕ ತತ್ವಗಳನ್ನು ಪಾಲಿಸಬೇಕು. ಸೊ ನಿಯಂತ್ರಕ ತತ್ವಗಳಲ್ಲಿ ಎರಡು ವಿಧ. ಸೊ ನಮ್ಗೆ ಗೊತ್ತಿರುವ ಹಾಗೆ, ಒಂದು ನಾವು ರೆಗ್ಯುಲೇಟಿವ್ ಪ್ರಿನ್ಸಿಪಲ್, 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ತೇವೆ. ಯಾರಾದ್ರೂ ಹೇಳ್ತೀರಾ 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್? ಯಾವ್ದು 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ಗಳು? 4 ನಿಯಂತ್ರಕ ಹರೇ ಕೃಷ್ಣ ಪ್ರಭುಜಿ. ತತ್ವಗಳು ಯಾವುದು? ನೋ ಮೀಟ್ ಈಟಿಂಗ್. ಒಂದೊಂದೇ ಹೇಳಿ ಒಬ್ಬೊಬ್ರು. ಓಕೆ, No ನೋ meat. ಮೀಟ್ ಈಟಿಂಗ್ ಒಂದು. ನೋ ಮೀಟ್ ಈಟಿಂಗ್ ಅಂದ್ರೆ ಮಾಂಸಾಹಾರ ಭಕ್ಷಣೆ ಮಾಡಬಾರ್ದು. ಎರಡನೇದು ಬೇರೆಯವರು ಹೇಳಿ, ಯಾರಾದ್ರು? ಸ್ತ್ರೀ ಸಂಘವನ್ನು ಮಾಡಬಾರದು. ನೈತಿಕ ಸಂಬಂಧ. ಒಬ್ಬೊಬ್ರು ಒಂದೊಂದೇ ಹೇಳಿ. ಮದ್ಯಪಾನ ಸೇವನೆ. ಮಾಂಸಾಹಾರ ಮಾಡಬಾರ್ದು. ಮದ್ಯಪಾನ ಸೇವನೆ ಮಾಡಬಾರ್ದು. ಓಕೆ, 3 ಆಯ್ತು. ಇನ್ನೊಂದು ಯಾವುದು? ಅನೈತಿಕ ಸಂಬಂಧ. ಅನೈತಿಕ ಸಂಬಂಧ ಆಯ್ತು. ಜೂಜು. ಜೂಜಾಟ ಆಡಬಾರ್ದು. ಸೊ ಇದು 4 ನಿಯಂತ್ರಕ ತತ್ವಗಳನ್ನು ಪಾಲನೆ ಮಾಡಬೇಕು. ಸೊ ಇದು ಡೋಂಟ್ಸ್. ಇದು ಈ 4 ವಿಷಯಗಳನ್ನು ಒಬ್ರು ಮಾಡಬಾರ್ದು. ಯಾಕಂದ್ರೆ ಇದು ಧರ್ಮದ 4 ಕಾಲುಗಳು ಇದ್ದ ಹಾಗೆ. ಸೊ ಸತ್ಯ, ದಯ ಮತ್ತೆ ಶೌಚ. ಸೊ ಮತ್ತೊಂದು ಮರ್ತೋಯ್ತು. ಸತ್ಯ, ದಯ, ಶೌಚ ಮತ್ತೆ ಈ 4 ಏನಿದೆ, ಕಂಪ್ಯಾಷನ್, ಕರುಣಾಭಾವ. ಸೊ ಇದು 4 ಏನಿದೆ, ಇದು ಧರ್ಮದ 4 ಸ್ತಂಭಗಳು. ಸೊ ಯಾವಾಗ ನಾವು ಒಬ್ಬನು ನಿಯಂತ್ರಕ ತತ್ವಗಳನ್ನು ಅವನು ಭೇದಿಸ್ತಾನೆ, ಅದು ಆ ಧರ್ಮದ ಒಂದೊಂದು ಕಾಲನ್ನು ಮುರಿದ ಹಾಗೆ. ಸೊ ಅದಕ್ಕಾಗಿ ಈ 4 ನಿಯಂತ್ರಕ ತತ್ವಗಳನ್ನು ಒಬ್ಬನು ಪಾಲನೆ ಮಾಡಬೇಕು. ಇದು ಡೋಂಟ್ಸ್ ಇದರಲ್ಲಿ ಬರ್ತದೆ. ಮತ್ತೆ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ 64 ನಿಯಂತ್ರಕ ತತ್ವಗಳನ್ನು ಹೇಳಿದ್ದಾರೆ. ಅದರಲ್ಲಿ 5 ಪ್ರಮುಖ ವಿಷಯಗಳು ಇದೆ. ಯಾರಿಗಾದ್ರೂ ಗೊತ್ತಾ? 5 ವಿಷಯಗಳು ಭಕ್ತಿ ಸೇವೆಯ ಪಂಚಾಂಗ ಭಕ್ತಿ ಅಂತ ಹೇಳ್ತಾರೆ. ಯಾರಿಗಾದ್ರೂ ಗೊತ್ತಾ ಪಂಚಾಂಗ ಭಕ್ತಿಗಳು ಯಾವುದು? ಗುರು, ಕೃಷ್ಣ, ಸಾಧು ಸಂಘ, ಶಾಸ್ತ್ರ ಪ್ರಭು. ಸಾಧು ಸಂಘ, ನಾಮ ಕೀರ್ತನ್, ಭಾಗವತ ಶ್ರವಣ್, ಮಥುರಾವಾಸ ಶ್ರೀಮೂರ್ತಿ ಶ್ರದ್ಧೆಯ ಸೇವಾನ್. ಸಾಧು ಸಂಘ, ನಾಮ ಕೀರ್ತನ್, ಅಸೋಸಿಯೇಷನ್ ಆಫ್ ಡಿವೋಟೀಸ್ ಅಂದ್ರೆ ಭಕ್ತರ ಸಂಘಗಳನ್ನು ಮಾಡುವುದು. ಇದು ಗೃಹಸ್ಥರಿಗೆ ತುಂಬಾ ಪ್ರಮುಖವಾದದ್ದು. ಅಫ್ಕೋರ್ಸ್ ಎಲ್ರಿಗೂ ಸಹ, ಆದರೆ ಗೃಹಸ್ಥರಿಗೆ ಈ 5 ಪಂಚಾಂಗ ಭಕ್ತಿಗಳು ತುಂಬಾ ಪ್ರಮುಖವಾದದ್ದು. ಸಾಧು ಸಂಘ, ಭಕ್ತರ ಸಂಘಗಳನ್ನು ಮಾಡುವುದು. ಆಮೇಲೆ ನಾಮ ಕೀರ್ತನ್, ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡುವುದು, ಮನೆಯಲ್ಲಿ ಹರಿಕೀರ್ತನೆಗಳನ್ನು ಮಾಡುವುದು. ಸೊ ಆಮೇಲೆ ಭಾಗವತ ಶ್ರವಣ, ಕೃಷ್ಣ ಕಥೆಗಳನ್ನು ಕೇಳುವುದು. ಮಥುರಾವಾಸ, ಸೊ ಮಥುರಾವಾಸ ಅಂದ್ರೆ ಮನೆಯನ್ನು ವೃಂದಾವನವನ್ನಾಗಿ, ಮಥುರಾವನ್ನಾಗಿ ಮಾಡಬೇಕು. ಕೃಷ್ಣನ ನಿತಾಯ್ ಗೌರಾಂಗ ವಿಗ್ರಹವನ್ನು ಸ್ಥಾಪನೆ ಮಾಡುವುದು, ಅಥವಾ ಈ ಚಿತ್ರ ಆದರೂ ಸಹ ಭಗವಂತನಿಗೆ ಪ್ರತಿದಿನ ನೈವೇದ್ಯ ಭೋಗವನ್ನು ಅರ್ಪಣೆ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡುವುದು. ಸೊ ಬೆಳಿಗ್ಗೆ ಮಂಗಲಾರತಿ ಮಾಡುವುದು, ತುಳಸಿ ಆರತಿಗಳನ್ನು ಮಾಡುವುದು. ಮನೆಯಲ್ಲಿ ತುಳಸಿ ಇದ್ರೆ ಅದು ವೃಂದಾವನ. ಯಾಕಂದ್ರೆ ತುಳಸಿ ದೇವಿ ವೃಂದೇ ದೇವಿ. ಸೊ ಆಮೇಲೆ ಶ್ರೀಮೂರ್ತಿರ ಶ್ರದ್ಧೆಯ ಸೇವನ್. ಶ್ರೀಮೂರ್ತಿರ ಅಂದ್ರೆ ವಿಗ್ರಹ ಆರಾಧನೆ. ಆರಾಧನೆ. ಸೊ ಶ್ರೀಮೂರ್ತಿರ
ಶ್ರದ್ಧೆಯ ಸೇವನ್. ಸೊ ಇದು ಪಂಚಾಂಗ ಭಕ್ತಿ. ಈ ಪಂಚಾಂಗ ಭಕ್ತಿಯಲ್ಲಿ ಅತ್ಯಂತ ಪ್ರಮುಖವಾದದ್ದು ಯಾವುದು? ಯಾರು ಹೇಳ್ತೀರಿ? ಸಾಧು ಸಂಘ. ಹೌದು, ಸಾಧು ಸಂಘ ಹೌದು. ಆದ್ರೆ ಒಂದು ಆಂಗಲ್ ಅಲ್ಲಿ ನೋಡಿದ್ರೆ ಸಾಧು ಸಂಘ ಹೌದು. ಆದ್ರೆ ಕಲಿಯುಗದಲ್ಲಿ ಯುಗ ಧರ್ಮ, ನಾಮ ಸಂಕೀರ್ತನ ಪ್ರಭು. ನಾಮ ಸಂಕೀರ್ತನ, ನಾಮ ಸಂಕೀರ್ತನ. ಹೌದು ಹೌದು, ನಾಮ ಸಂಕೀರ್ತನ. ಸೊ ಹರೇರ್ನಾಮ ಹರೇರ್ನಾಮ ಹರೇರ್ನಾಮೈವ ಕೇವಲಂ ಕಲೌ ನಾಸ್ತೈವ 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 ಗತಿರನ್ಯತ. ಸೊ ಅದಕ್ಕಾಗಿ ತತ್ತತ್ ಕರ್ಮ ಪ್ರವರ್ತನಾತ್ ಅಂದ್ರೆ ನವವಿಧ ಭಕ್ತಿಯನ್ನು ನಾವು ಅಭ್ಯಾಸ ಮಾಡುವುದು. ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ವಂದನಂ, ಅರ್ಚನಂ, ವಂದನಂ, ದಾಸ್ಯಂ, ಸಾಖ್ಯಂ, ಆತ್ಮನಿವೇದನಂ. ಸೊ ಶ್ರವಣಂಗೆ ಯಾರು ಎಕ್ಸಾಂಪಲ್? ಪರೀಕ್ಷಿತ್ ಮಹಾರಾಜ್. ಸೊ ಒಬ್ಬೊಬ್ರು ಒಂದೊಂದೇ ಆನ್ಸರ್ ಹೇಳ್ಬೇಕು, ಯಾಕಂದ್ರೆ ಬೇರೆಯವರಿಗೂ ಸಹ ಚಾನ್ಸ್ ಸಿಗ್ಲಿ. ಸೊ ಶ್ರವಣಂಗೆ ಪರೀಕ್ಷಿತ್ ಮಹಾರಾಜ್. ಕೀರ್ತನಂಗೆ ಯಾರು? ಹನುಮಂತನ. ಕೀರ್ತನಂ ನಾರದರು. ಸುಖದೇವ ಗೋಸ್ವಾಮಿಗಳು ಭಾಗವತ ಪ್ರವಚನವನ್ನು ನೀಡಿ. ವಿಷ್ಣು ಸ್ಮರಣಂಗೆ ಯಾರು? ಪ್ರಹ್ಲಾದ್ ಮಹಾರಾಜ್. ಎಸ್, ಪ್ರಹ್ಲಾದ್ ಮಹಾರಾಜ್. ಅರ್ಚನಂಗೆ ಯಾರು? ಅಂಬರೀಶ್ ಮಹಾರಾಜ್. ಅಲ್ಲ, ಅಕ್ರೂರ. ವಂದನಂಗೆ ಅಕ್ರೂರ ಅಲ್ವಾ? ಅರ್ಚನಂಗೆ ಪ್ರತು ಮಹಾರಾಜ್. ಕನ್ಫ್ಯೂಸ್ ಆಗ್ತಾ ಇದೆ, ಬಟ್ ಎರಡರಲ್ಲಿ ಒಂದು. ಆಮೇಲೆ ದಾಸ್ಯಂಗೆ ಯಾರು? ಹನುಮಂತ. ಸಾಕ್ಯಂಗೆ ಅರ್ಜುನ. ಓಕೆ. ಸೊ ಆತ್ಮನಿವೇದಂ ಬಲಿ ಮಹಾರಾಜ್. ಒಂದು ಮತ್ತೆ ಪಾದಸೇವನಂ ಯಾರು? ಲಕ್ಷ್ಮೀದೇವಿ. ಹೌದು. ಸೊ ಎಲ್ಲವನ್ನು ಯಾರು ಮಾಡ್ತಾರೆ? ಅಂಬರೀಶ್ ಮಹಾರಾಜ್. ಸೊ ಈ ನವವಿಧ ಭಕ್ತಿ ಏನಿದೆ ಇದು ತುಂಬಾ ಪ್ರಮುಖವಾದದ್ದು. ಅದರಲ್ಲಿ ಸಹ ಶ್ರವಣಂ, ಕೀರ್ತನಂ. ಸೊ ಕೀರ್ತನಂ ಏನಿದೆ ಇದು ತುಂಬಾ ಪ್ರಮುಖವಾದದ್ದು. ಸೊ ಅದರಲ್ಲಿ ಶ್ರವಣಂ ಸಹ ತುಂಬಾ ಪ್ರಮುಖವಾದದ್ದು. ಆದ್ರೆ ಬೇರೆ ಎಲ್ಲಾ ಅಂಗಗಳು, ನವವಿಧ ಭಕ್ತಿಯ ಅಂಗಗಳು ಸಹ ತುಂಬಾ ಪ್ರಮುಖವಾದದ್ದು. ಕಲಿಯುಗದಲ್ಲಿ ನಾವು ಇದರ ಪಾಲನೆಗಳನ್ನು ಮಾಡಿದ್ರೆ ನಮ್ಗೆ ಯಶಸ್ಸು ಸಿಗುವುದು ಖಂಡಿತವಾಗಿ ಅಂತ ಶೀಲಾ ಪ್ರಭುಪಾದರು ನಮ್ಗೆ ಈ ಎಶ್ಯೂರೆನ್ಸ್ ಅನ್ನು ಕೊಡ್ತಾ ಇದ್ದಾರೆ. ಸೊ ಆದ್ರಿಂದ ಈ ನಿಯಂತ್ರಕ ತತ್ವಗಳನ್ನು ನಾವು ಪಾಲನೆ ಮಾಡ್ಬೇಕು, ಮತ್ತೆ ಈ ನವವಿಧ ಭಕ್ತಿಯನ್ನು ಅಭ್ಯಾಸ ಮಾಡ್ಬೇಕು. ಒಂದು ವೇಳೆ ನಾವು ನಿಯಂತ್ರಕ ತತ್ವಗಳನ್ನು ಅಭ್ಯಾಸ ಮಾಡದೇ ಇದ್ರೆ ಏನಾಗ್ತದೆ? ಯಾರಾದ್ರೂ ಹೇಳ್ತೀರಾ? ಈ ದೇಹವನ್ನ ಪತನ ಮಾಡ್ಕೊಳ್ತೀವಿ ಪ್ರಭುಜಿ. ಫಾಲ್ ಡೌನ್ ಆಗ್ತೀವಿ. ಅದೇ ಫಾಲ್ ಡೌನ್. ಸೊ ಭಕ್ತಿ ಏನಾಗ್ತದೆ? ಕ್ಷೀಣವಾಗ್ತಾ ಹೋಗ್ತದೆ. ಸೊ ಕ್ಷೀಣವಾಗ್ತಾ ಹೋಗಿ ನಾವು ಆಮೇಲೆ ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಈಗ ಸೊ ತುಂಬಾ ಧನ್ಯವಾದಗಳು, ಎಲ್ರು ಒಳ್ಳೆ ರೀತಿಯಲ್ಲಿ ಆನ್ಸರ್ ಮಾಡಿದೀರಾ. ಪತನ ಆಗ್ತದೆ, ಭಕ್ತಿ ಕ್ಷೀಣವಾಗ್ತಾ ಹೋಗ್ತದೆ. ಸೊ ಆದ್ರಿಂದ ಈ ಡೂಸ್ ಮತ್ತೆ ಡೋಂಟ್ಸ್, ಮತ್ತೆ ಇನ್ನೊಂದು ಡೂಸ್ ಯಾವುದು? 16 ಮಾಲೆ ಜಪಗಳನ್ನು ಮಾಡುವುದು. ಕಡೆ ಪಕ್ಷ ಸಾಧ್ಯವಾದಷ್ಟು, ಕೆಲವರಿಗೆ 16 ಮಾಲೆ ಆಗದೆ ಇದ್ರೆ ಸಾಧ್ಯವಾದಷ್ಟು ಮಾಡ್ಬೇಕು. ಆಮೇಲೆ ನಾವು ಕಮ್ಮಪ್ ಮೇಲೆ ಬಂದು 16 ಮಾಲೆ, ಕಡೆ ಪಕ್ಷ 16 ಮಾಲೆ ಸ್ತರಕ್ಕೆ ಬರ್ಬೇಕು. ಸೊ ಈಗ ನಾವು ಇದು ಕಂಪನಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಫಸ್ಟಿಗೆ ಜೂನಿಯರ್ ಇಂಜಿನಿಯರ್ ಆಗಿ ಜಾಯಿನ್ ಆಗ್ತೇವೆ ಅಂತ ಆದ್ರೆ ನಾವು ರಿಟೈರ್ಡ್ ಆಗುವ ತನಕ ಜೂನಿಯರ್ ಇಂಜಿನಿಯರ್ ಆಗೇ ಇರೋದಿಲ್ಲ. ಸೊ ಜೂನಿಯರ್ ಇಂದ ಸೀನಿಯರ್ ಇಂಜಿನಿಯರ್, ಆಮೇಲೆ ಟೀಮ್ ಲೀಡ್, ಪ್ರಾಜೆಕ್ಟ್ ಮ್ಯಾನೇಜರ್, ಗ್ರೂಪ್ ಮ್ಯಾನೇಜರ್, ಡಿಪಾರ್ಟ್ಮೆಂಟ್ ಹೆಡ್, ಈ ತರ ಪ್ರಮೋಷನ್ಸ್ ಗಳನ್ನ ಹೇಗೆ ತೆಗೆದುಕೊಳ್ತೇವೆ ಅದೇ ರೀತಿ ಒಂದು ಮಾಲೆ ಜಪದಿಂದ ಆರಂಭ ಮಾಡಿದ್ರೆ ಜೀವನದ ಉದ್ದಕ್ಕೂ ಒಂದೇ ಮಾಲೆಯಲ್ಲಿ ಇರುವುದಲ್ಲ. 1 ರಿಂದ 4, 8, 12, 16, 16 ಆದ್ಮೇಲೆ ಇನ್ನೂ ಜಾಸ್ತಿ 24. ವೃಂದಾವನದಲ್ಲಿ
128 192 ಈ ರೀತಿ ಜಪಗಳನ್ನು ಮಾಡುವವರು ಇದ್ದಾರೆ. ಸೊ ಆದಷ್ಟು ಸಾಧ್ಯವಾದಷ್ಟು ಶಕ್ತ್ಯಾನುಸಾರವಾಗಿ ಆದಷ್ಟು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪವನ್ನು ಮಾಡಬೇಕು. ಸೊ ಇದು ಡೂಸ್. ಸೊ ಡೋಂಟ್ಸ್ ನಮ್ಗೆ ಗೊತ್ತಾಯ್ತು, ಡೂಸ್. ಸೊ ಇದೆರಡನ್ನು ಪಾಲನೆ ಮಾಡಿದ್ರೆ ಹೇಗೆ ಒಂದು ಐರನ್ ರಾಡ್, ಕಬ್ಬಿಣದ ತುಂಡನ್ನು ಬೆಂಕಿಗೆ ಇಟ್ರೆ ಏನಾಗ್ತದೆ? ಬೆಂಡಾಗ ಯಾವ ರೀತಿ ಬೇಕಾದ್ರೂ ಶೇಪ್ ಮಾಡ್ಬೋದು, ತರನೇ ಆಗುತ್ತೆ ಪ್ರಭುಜಿ. ಹಾ, ಹೇಗ್ ಅದು ಬೇಕಾದ್ರೂ ಬಗ್ಗಿಸ್ಬೋದು. ಯಾವ ರೀತಿ ಬೇಕಾದ್ರೂ ಹಾ, ಬಗ್ಗಿಸ್ಬೋದು. ಹೌದು, ಯಾವ ರೀತಿ ಬೇಕಾದ್ರೂ ಬಗ್ಗಿಸ್ಬಹುದು. ಆದ್ರೆ ಅದು ಬಗ್ಗಿಸುವಾಗ ಅದನ್ನ ಯಾರು ಮುಟ್ಲಿಕ್ಕೆ ಹೋಗ್ತಾರಾ? ಅದು ಹೇಗೆ ಅದರಲ್ಲಿ ಅದು ಕೆಂಪಾಗಿ ಅದರಲ್ಲಿ ಸಹ ಸ್ವಲ್ಪ ಬೆಂಕಿ ಬರ್ತಾ ಇರ್ತದೆ. ಸೊ ಅದೇ ರೀತಿ ಆ ಭೌತಿಕ ವಸ್ತುಗಳು, ಭೌತಿಕ ದೇಹ ಇದೆಲ್ಲ ಹೇಗೆ ಇದು ಕಬ್ಬಿಣದ ತುಂಡು ಇದ್ದಾಗೆ. ಸುಮ್ನೆ ಕಬ್ಬಿಣದ ತುಂಡನ್ನಿಟ್ರೆ ಅದು ತಣ್ಣಗಿರ್ತದೆ, ಚಳಿಗಾಲದಲ್ಲಿ ಮುಟ್ಲಿಕ್ಕೆ ಹೋದ್ರೆ ತಣ್ಣಗಿರ್ತದೆ. ಆದ್ರೆ ಅದನ್ನ ಬೆಂಕಿಯಲ್ಲಿ ಇಟ್ರೆ ಅದನ್ನು ಮುಟ್ಲಿಕ್ಕೆ ಹೋದ್ರೆ ಸುಡ್ತದೆ. ಬೆಂಕಿಯ ಪ್ರಾಪರ್ಟಿ, ಆ ಬೆಂಕಿಯ ಏನು ಆ ಲಕ್ಷಣಗಳನ್ನು ಅದು ಹೊಂದುತ್ತದೆ. ಸೊ ಅದೇ ರೀತಿ ನಮ್ಮ ಆಧ್ಯಾತ್ಮಿಕ ಇದು ಭೌತಿಕ ದೇಹವನ್ನು ಮತ್ತೆ ಭೌತಿಕ ಇಂದ್ರಿಯಗಳನ್ನು ಆ ಕೃಷ್ಣನ ಸೇವೆಯಲ್ಲಿ ಉಪಯೋಗಿಸಿದ್ರೆ ಸೊ ಆವಾಗ ಅದು ಆ ಆಧ್ಯಾತ್ಮಿಕ ಕೃಷ್ಣ ಯಾವಾಗ್ಲೂ ಅವನು ಕಂಪ್ಲೀಟ್ಲಿ ಪ್ಯೂರ್. ಸೊ ಆವಾಗ ಆ ಶುದ್ಧತೆ ಏನಿದೆ ಅದು ನಮ್ಗೆ, ನಾವು ಸಹ ಶುದ್ಧರಾಗ್ತಾ ಹೋಗ್ತೇವೆ. ಸೊ ಅದಕ್ಕಾಗಿ ನಮ್ಮ ಕಣ್ಣುಗಳನ್ನು ನಾವು ವಿಗ್ರಹದ ದರ್ಶನ ಮಾಡ್ಲಿಕ್ಕೆ, ನಾಲಿಗೆಯನ್ನು ಪ್ರಸಾದ ಸೇವನೆ ಮತ್ತೆ ಹರಿನಾಮ ಜಪ ಇದನ್ನು ಮಾಡ್ಲಿಕ್ಕಾಗಿ ಉಪಯೋಗಿಸ್ಬೇಕು. ಮೂಗನ್ನು ತುಳಸಿ ಮತ್ತೆ ಆ ಫ್ಲವರ್ ಸೌರಭವನ್ನು ಸೂಸಲು. ಆಮೇಲೆ ಸೆಂಟ್ಸ್ ನಾವು ಆಫರ್ ಮಾಡ್ತೇವೆ, ಅದನ್ನು ಮೂಸ್ಲಿಕ್ಕಾಗಿ. ಆಮೇಲೆ ಸ್ಕಿನ್, ಚರ್ಮವನ್ನು ಟೆಂಪಲ್ ಹಾಲ್ ಕ್ಲೀನ್ ಮಾಡ್ಲಿಕ್ಕೆ, ಗುಡಿಸ್ಲಿಕ್ಕೆ ಈ ರೀತಿ ಉಪಯೋಗಿಸಬಹುದು. ಕಿವಿಗಳನ್ನು ಕೃಷ್ಣ ಕಥೆ ಕೇಳಲಿಕ್ಕೆ, ಕೀರ್ತನೆಗಳನ್ನು, ಹರಿನಾಮ ಜಪವನ್ನು ಕೇಳಲಿಕ್ಕೆ, ಶ್ರವಣ. ಹೀಗೆ ಪ್ರತಿಯೊಂದು ಇಂದ್ರಿಯಗಳನ್ನು ಇಂದ್ರಿಯಗಳ ಒಡೆಯನಾದ ಋಷಿಕೇಶನ ಸೇವೆಯಲ್ಲಿ ಇದು ಬಳಸಬೇಕು, ಅಥವಾ ವಿ ಹ್ಯಾವ್ ಟು ಯೂಸ್ ಇಟ್ ಇನ್ ದ ಸರ್ವಿಸ್ ಆಫ್ ದ ಲಾರ್ಡ್. ಸೊ ಆವಾಗ ಏನಾಗ್ತದೆ, ಮನಸ್ಸು ಅದು ನಮ್ಮ ನಿಯಂತ್ರಣಕ್ಕೆ ಕ್ರಮೇಣವಾಗಿ ಬರ್ತದೆ. ಮನಸ್ಸು ಏನಿದೆ ಅದು ಮಂಗ ಇದ್ದಾಗೆ. ಸೊ ಮಂಗ ಅದು ಸ್ಟಾರ್ಟಿಂಗ್ ಯಾತಕ್ಕಾಗಿ ಮಾಡ್ತಾ ಇದೀಯಾ, ಇವತ್ತು ಶುಕ್ರವಾರ ಅಥವಾ ಶನಿವಾರ, ಇವತ್ತು ದೇವಸ್ಥಾನಕ್ಕೆ ಹೋಗೋದು ಬೇಡ ಅಥವಾ ಹರಿಕ್ರಿ ಕಥೆಯನ್ನು ಕೇಳೋದು ಬೇಡ, ನಾವು ಸ್ವಲ್ಪ ಟಿವಿಯನ್ನು ವಾಚ್ ಮಾಡುವ. ಇವತ್ತು ಪ್ರತಿ ವಾರ ಕೇಳ್ತಾ ಇದ್ದೇವೆ, ಒಂದು ದಿನ ಟಿವಿ ನೋಡೋಣ ಅಥವಾ ಒಂದು ದಿನ ಒಂದು ಮೂವಿಗೆ ಹೋಗೋಣ ಅಂತ ಈ ಮೈಂಡ್ ಸಜೆಸ್ಟ್ ಮಾಡ್ತದೆ, ಮನಸ್ಸು. ಆವಾಗ ಬದ್ಧ ಆತ್ಮ ಏನು ಒಪ್ಪಿಕೊಂಡು ಬಿಡ್ತದೆ. ಅದು ಯಾತಕ್ಕಾಗ್ತದೆ ಅಂದ್ರೆ ಇಂಪ್ಯೂರ್ ಸೆನ್ಸಸ್, ಇಂದ್ರಿಯಗಳು ಶುದ್ಧವಾಗಿ ಇಲ್ಲ. ಆವಾಗ ಏನಾಗ್ತದೆ, ಇಂದ್ರಿಯ ತೃಪ್ತಿಗಳಲ್ಲಿ ತೊಡಗ್ತದೆ. ಸೊ ಆದ್ರಿಂದ ನಮ್ಗೆ ಗೊತ್ತು, ಈ ಸನಾತನ ಗೋಸ್ವಾಮಿ ಮತ್ತು ಆ ಪರಾಸ ಮಣಿ ಏನಿದೆ, ಒಬ್ಬ ಬಂದು ಆ ಮಣಿಯನ್ನು ಕೇಳ್ತಾನೆ. ಅದರಿಂದ ಎಷ್ಟು ಗೋಲ್ಡ್ ಬೇಕಾದ್ರೂ ಜನರೇಟ್ ಮಾಡ್ಬೋದು. ಸೊ ಆದ್ರೆ ಅವರು ಅದನ್ನು ಕಸದ ತೊಟ್ಟಿಯಲ್ಲಿ ಇಟ್ಟಿರ್ತಾರೆ. ಸೊ ಆ ಕಥೆ ಎಲ್ರಿಗೂ ಗೊತ್ತಿದೆ. ಸೊ ಆದ್ರಿಂದ ನಾವು ಯಾವಾಗ್ಲೂ ನಮ್ಮ ಪಾಪ ಮಾಡುವ ಈ ಪ್ರವೃತ್ತಿ ಮತ್ತೆ ಈ ಭೌತಿಕ ಆಸೆಗಳನ್ನು ಯಾವಾಗ್ಲೂ ದೂರ ಇಡಬೇಕು. ಸೊ ಶೀಲಾ ಪ್ರಭುಪಾದರು ಪ್ರಚಾರ ಮಾಡ್ಬೇಕಾದ್ರೆ ಹವಾಯಿ, ಅಮೆರಿಕದ ಹವಾಯಿ ಇದೆ. ಸೊ ಅಮೆರಿಕದ ಹವಾಯಿಯಲ್ಲಿ ಏನಾಗ್ತಿತ್ತು ಅಂದ್ರೆ 14 ಜನ ಭಕ್ತರು ನಗರ ಸಂಕೀರ್ತನೆಗೆ ಹೋಗ್ತಿದ್ರು, ಆದ್ರೆ 10 ಜನ ಮಾತ್ರ ವಾಪಸ್ ಬರ್ತಿದ್ರು. ಸೊ ಇದು ಶೀಲಾ ಪ್ರಭುಪಾದರಿಗೆ ನ್ಯೂಸ್ ಹೋಗ್ತದೆ. ಪ್ರಭುಪಾದ್ 14 ಜನ ನಗರ ಸಂಕೀರ್ತನೆಗೆ ಬೆಳಿಗ್ಗೆ ಹೋಗ್ತಾರೆ, ಬರುವಾಗ 10 ಜನ ಭಕ್ತರು ಮಾತ್ರ ವಾಪಸ್ ಬರ್ತಾರೆ. ಅದಕ್ಕಾಗಿ ಪ್ರಭುಪಾದ್ರು ಇಮಿಡಿಯೇಟ್ ಆಗಿ ಹವಾಯಿಗೆ ಹೋಗ್ತಾರೆ, ಏನಾಗ್ತಾ ಇದೆ ನೋಡೋಣ ಅಂತ. ಆಮೇಲೆ ಅಲ್ಲಿ ಹೋಗಿ ನೋಡಿದ್ರೆ 14 ಜನರು ಹೋಗ್ತಾರೆ, 4 ಜನ ಅಲ್ಲಿ ಬೀಚಲ್ಲಿ ನೀರಲ್ಲಿ ಆಟ ಆಡುವುದು.
ಸೊ ಇವರು ಬೆಳಿಗ್ಗೆ ಶಿಲಾ ಪ್ರಭುಪಾದ್ರು ಹೋದಾಗ ಅಲ್ಲಿ ಸರ್ಫಿಂಗ್ ಇನ್ ವಾಟರ್ ಅಂತ ಹೇಳ್ತಾರೆ. ಸರ್ಫಿಂಗ್ ಇನ್ ವಾಟರ್ ಅಂದ್ರೆ ಏನು? ಒಬ್ಬ ಸಣ್ಣ ಬೇರೆ ಭಕ್ತ ಅಲ್ಲ, ಬೇರೆ ಹುಡುಗ, ಅವನು ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ನೀರಲ್ಲೇ ಆಟ ಆಡ್ತಾ ಇರ್ತಾನೆ. ಸೊ ಅದಕ್ಕೆ ಅದೇ ದಿನ ಶಿಲಾ ಪ್ರಭುಪಾದರು ಪ್ರವಚನದಲ್ಲಿ ಹೇಳ್ತಾರೆ, ಅವರು ಸರ್ಫಿಂಗ್ ಇನ್ ವಾಟರ್ ಅಂತ ಹೇಳಿದ್ರು, ಆದ್ರೆ ಇಟ್ ಈಸ್ ನಾಟ್ ಸರ್ಫಿಂಗ್ ಇನ್ ವಾಟರ್, ಇಟ್ ಈಸ್ ಸಫರಿಂಗ್ ಇನ್ ದ ಮೆಟೀರಿಯಲ್ ವರ್ಲ್ಡ್. ಯಾಕೆ ಅಂದ್ರೆ ಒಬ್ಬನು ಬೆಳಿಗ್ಗಿನಿಂದ ಮಧ್ಯಾಹ್ನದವರೆಗೆ ನೀರಿನಲ್ಲೇ ಇರ್ಲಿಕ್ಕೆ ಇಚ್ಛೆ ಪಟ್ರೆ ಅವನಿಗೆ ಮುಂದಿನ ಜನ್ಮದಲ್ಲಿ ಮೀನು ಆಗ್ಬೇಕಾಗ್ತದೆ. ಯಾಕಂದ್ರೆ ಅವನು ನೀರಿನಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತಾನೆ. ನಿನಗೆ ಭೌತಿಕ ಪ್ರಕೃತಿ ಹೇಳ್ತದೆ, ನಿನಗೆ ಯಾತಕ್ಕಾಗಿ ಮನುಷ್ಯ ದೇಹ ಬೇಕು, ನೀನು ನೀರಿನಲ್ಲಿ ಇರ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ಯಾ, ನಿನಗೆ ಮೀನಿನ ದೇಹ ಸೂಟ್ ಆಗ್ತದೆ, ಅದು ನಿನಗೆ ನೀನು ಆ ದೇಹವನ್ನು ತೆಗೆದುಕೊಳ್ಬಹುದು ಅಂತ. ಸೊ ಈ ರೀತಿ ಶೀಲಾ ಪ್ರಭುಪಾದ್ರು ಆಕ್ಚುಲಿ ಹವಾಯಿ ಏನಿದೆ, ಅವರು ಶೀಲಾ ಪ್ರಭುಪಾದ್ರು ಹೇಳಿದ್ರು ಇಟ್ ಇಸ್ ಅ ಹೆವನ್ ಆನ್ ಅರ್ತ್, ಅದು ಸ್ವರ್ಗದ ತರ ಇದೆ. ಆದ್ರೆ ನಾವು ಭಕ್ತರಾಗಿ ಸ್ವರ್ಗದ ಸುಖಗಳಿಗೆ ನಾವು ಆಕರ್ಷಿತರಾಗಿಲ್ಲ. ಯಾಕಂದ್ರೆ ಅಲ್ಲಿ ಬ್ಲೂಯಿಶ್ ವಾಟರ್, ಸೊ ನೀರೇನಿದೆ ಅಷ್ಟೊಂದು ಸುಂದರವಾಗಿ ಇದೆ. ಸೊ ಆದ್ರೆ ಭಕ್ತನಾದವನು ಇದಕ್ಕೆ ಈ ಟೆಂಪರರಿ ಅಶಾಶ್ವತವಾದ ಸುಖಗಳಿಗೆ ಒಬ್ಬನು ಆಕರ್ಷಿತನಾಗಿ ಇರುವುದಿಲ್ಲ. ಸೊ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಇಫ್ ಒನ್ ಈಸ್ ಲ್ಯಾಕ್ ಇನ್ ಸ್ಪಿರಿಚುವಲ್ ಪ್ರೋಗ್ರೆಸ್, ಇಫ್ ಒನ್ ಈಸ್ ಲ್ಯಾಕ್ ಇನ್ ಫಾಲೋವಿಂಗ್ ಪ್ರಾಸೆಸ್ ಆಫ್ ಭಕ್ತಿ, ಸ್ಪಿರಿಚುವಲ್ ಪ್ರೋಗ್ರೆಸ್ ಇಸ್ ಚೆಕ್ಡ್. ಸೊ ಆದ್ರಿಂದ ಈ ತತ್ತತ್ ಕರ್ಮ ಪ್ರವರ್ತನ, ಇದು ಡೂಸ್ ಮತ್ತೆ ಡೋಂಟ್ಸ್ ಏನಿದೆ, ಇದನ್ನು ಒಬ್ನು ಶ್ರದ್ಧೆಯಿಂದ ಅಭ್ಯಾಸ ಮಾಡಬೇಕು, ತುಂಬಾ ಶ್ರದ್ಧೆಯಿಂದ ಅಭ್ಯಾಸ ಮಾಡಬೇಕು. ಫೇತ್ಫುಲಿ ಪರ್ಫಾರ್ಮ್ಡ್ ವಿತ್ ಎಂಥೂಸಿಯಾಸಮ್. ಸೊ ಒಬ್ನು ಯಾವಾಗ ಉತ್ಸಾಹ, ನಿಶ್ಚಯ, ಧೈರ್ಯ ಮತ್ತು ತತ್ತತ್ ಕರ್ಮ ಪ್ರವರ್ತನ ಇದನ್ನು ಒಬ್ನು ಫಾಲೋ ಮಾಡ್ತಾನೆ, ಅವನಿಗೆ ಯಶಸ್ಸು ಖಂಡಿತವಾಗಿ ಸಿಗ್ತದೆ. ಸೊ 4 ನಿಯಂತ್ರಕ ತತ್ವಗಳ ಬಗ್ಗೆ ಹೆಚ್ಚಿನ ವಿಷಯ ಏನು ಹೇಳ್ಬೇಕಾಗಿಲ್ಲ, ಭಾರತ ದೇಶದಲ್ಲಿ ಹೆಚ್ಚಿನವರಿಗೆ ಗೊತ್ತಿರ್ತದೆ. ಆದ್ರೂ ಸಹ ಸಂಕ್ಷಿಪ್ತವಾಗಿ ಹೇಳೋದಿದ್ರೆ, ಈ ಯಾತಕ್ಕಾಗಿ ಮಾಂಸವನ್ನು ತಿನ್ಬಾರ್ದು, ಯಾತಕ್ಕಾಗಿ ಅಂದ್ರೆ ಅದು ಬೇರೆ ಜೀವಿಗಳಿಗೆ ಹಿಂಸೆಯನ್ನು ನೀಡ್ತದೆ, ನೋವನ್ನು ನೀಡ್ತದೆ. ಸೊ ಕೋಳಿ, ಮೇಕೆ ಇದನ್ನು ಅದರ ಕುತ್ತಿಗೆ ಕಡಿಬೇಕಾದ್ರೆ ಇದಕ್ಕೆಲ್ಲ ಅದಕ್ಕೆ ತುಂಬಾ ಹಿಂಸೆ, ನೋವು ಆಗ್ತದೆ. ಸೊ ಅದಕ್ಕಾಗಿ ಮಾಂಸ ಭಕ್ಷಣೆ ಮಾಡಬಾರ್ದು. ಇಂಟಾಕ್ಸಿಕೇಶನ್ ಯಾಕೆ ಮಾಡಬಾರ್ದು? ನಾವು ಬಾಹ್ಯ ಪ್ರಜ್ಞೆಯನ್ನು ಒಬ್ನು ಕಳ್ಕೊಳ್ತಾನೆ. ಸೊ ಅದಕ್ಕೆ ಮಹಾತಮೋ ಗುಣ, ಮಹಾತಮೋ ಅಂತ ಹೇಳ್ತಾರೆ. ಆಮೇಲೆ ಜೂಜಾಟ ಯಾಕೆ ಮಾಡಬಾರ್ದು? ಒಬ್ನು ಹೆಚ್ಚು ದುಡ್ಡು ನಾನು ಗಳಿಸ್ತೇನೆ ಅಂತ ತನ್ನ ಎಲ್ಲಾ ಸತ್ಯತೆಯನ್ನು ಅವನು ಕಳೆದುಕೊಂಡು ಮೋಸ ಮಾಡ್ಲಿಕ್ಕೆ ಹೋಗ್ತಾನೆ, ಸ್ಟಾರ್ಟ್ ಬ್ಲಫಿಂಗ್. ಸೊ ಆದ್ರಿಂದ ಈ ಜೂಜಾಟಗಳನ್ನು ಮಾಡಬಾರ್ದು. ಆಮೇಲೆ ಅನೈತಿಕ ಲೈಂಗಿಕತೆ ಅಂದ್ರೆ ಏನು? ಮದುವೆಯಿಂದ ಹೊರಗೆ ಅಥವಾ ಮದುವೆಯ ಮೊದಲು, ಇನ್ನೂ ಸೂಕ್ಷ್ಮವಾಗಿ ನೋಡುವುದಾದ್ರೆ ಕೃಷ್ಣ ಪ್ರಜ್ಞಾ ಮಕ್ಕಳನ್ನು ಹುಟ್ಟಿಸಲು ಬಿಟ್ಟು ಮಾಡುವಂತ ಉಳಿದ ಎಲ್ಲಾ ಸೆಕ್ಸ್ ಲೈಫ್ ಇದೇನಿದೆ ಇಲಿಸಿಟ್ ಸೆಕ್ಸ್ ಅಂತ ಹೇಳ್ತಾರೆ. ಆಮೇಲೆ ಇದು ಗ್ರಾಸ್ ಸೆಕ್ಸ್ ಇದೆ. ಆದ್ರೆ ಸಟಲ್ ಸೆಕ್ಸ್ ಏನು? ಪೂಜಾ, ಲಾಭ, ಪ್ರತಿಷ್ಠಾ. ಸೊ ತುಂಬಾ ಸೂಕ್ಷ್ಮ ರೂಪದಲ್ಲಿ ನೋಡೋದಿದ್ರೆ ಪೂಜಾ, ಲಾಭ, ಪ್ರತಿಷ್ಠಾ. ಪೂಜಾ ಅಂದ್ರೆ ಏನು? ನನ್ಗೆ ಎಲ್ರು ಈ ಫಾಲೋವರ್ಸ್ಗಳು ನಾನು ಹೇಗೆ ಹೇಳ್ತೇನೆ ಹಾಗೆ ಕೇಳಬೇಕು. ಸೊ ಈ ರೀತಿ. ಆಮೇಲೆ ಲಾಭ, ನಾನು ಭಾಗವತ ಕತೆ ಕೊಟ್ಟಿದ್ದೇನೆ, ನನಗೆ ಇಷ್ಟು 1 ಲಕ್ಷ ರೂಪಾಯಿ ಕೊಡ್ಬೇಕು, 2 ಲಕ್ಷ ರೂಪಾಯಿ ಕೊಡ್ಬೇಕು. ಸೊ ಈ ರೀತಿ ದುಡ್ಡು, ಜಾಸ್ತಿ ದುಡ್ಡು ಅಂತ ಲಾಭವನ್ನು ಪಡೆಯಲಿಕ್ಕೆ ಹೋಗುದು. ಪ್ರತಿಷ್ಠಾ ಅಂದ್ರೆ ಎಲ್ರು ನನ್ಗೆ ಜೈ ಜೈಕಾರ ಹಾಕ್ಬೇಕು, ನಾನು ಐ ಹ್ಯಾವ್ ಟು ಸ್ಟ್ಯಾಂಡ್ ಔಟ್. ನನಗೆ ಎಲ್ರ ಹತ್ರ ಮಾರುತಿ ಕಾರ್ ಇದೆ, ನನ್ನ ಹತ್ರ ಇಂಪೋರ್ಟೆಡ್ BMW ಕಾರ್ ಬೇಕು. ಯಾಕಂದ್ರೆ ನನ್ಗೆ ನನ್ನ ಅಹಂಕಾರ ಏನು ಅದು ಸ್ಯಾಟಿಸ್ಫೈ ಆಗ್ಬೇಕು. ಇದು ಸಟಲ್ ಸೆಕ್ಸ್ ಅಂತ ಹೇಳ್ತಾರೆ ಇದಕ್ಕೆ, ಪೂಜಾ, ಲಾಭ, ಪ್ರತಿಷ್ಠಾ. ಅದಕ್ಕಾಗಿ ನಾವು ಅಹಂಕಾರವನ್ನು ಹೊಂದಿರಬಾರದು. ಇವೆಲ್ಲ ತತ್ವಗಳನ್ನು ಪಾಲನೆ ಮಾಡ್ಬೇಕಾದ್ರೆ ಭಕ್ತರ ಸಂಘ ಏನಿದೆ ಇದು ತುಂಬಾ ಪ್ರಮುಖವಾದದ್ದು. ಮತ್ತೆ ಇನ್ನೊಂದು ವಿಷಯ ಅಂದ್ರೆ ನಾವು ಆದಷ್ಟು ಪ್ರಸಾದವನ್ನು ಸ್ವೀಕಾರ ಮಾಡ್ಬೇಕು. ಅದಕ್ಕಾಗಿ ಚಾಣಕ್ಯ ಪಂಡಿತರು ಅವ್ರು ಹೇಳ್ತಾ ಇದ್ರು,
ಬೇರೆ ಯುವತಿಯರನ್ನು ಕೆಟ್ಟ ದೃಷ್ಟಿಯಿಂದ ನೋಡಬೇಡ. ಸೊ ಮದುವೆ ಆಗಿ ವೈಫ್ ಹೆಂಡತಿ, ಸೊ ಬೇರೆ ಯುವತಿ ಅಪಾರ್ಟ್ ಫ್ರಮ್ ವೈಫ್ ಎವ್ರಿಬಡಿ ಇಸ್ ಮದರ್. ಸೊ ಉಳಿದ ಎಲ್ರು ತಾಯಿಯಂದಿರು. ಆಮೇಲೆ ಲೋನ್ ತೆಗೆದುಕೊಳ್ಳಬೇಡ. ಆಮೇಲೆ ದಾನ ನೀಡಲು ಹೆದರಬೇಡ, ಚಾರಿಟಿ ನೀಡ್ಲಿಕ್ಕೆ ಹೆದರಬೇಡ. ಯಾಕೆ ಅಂದ್ರೆ ₹1 ಕೃಷ್ಣ ಪ್ರಜ್ಞಾ ಆಕ್ಟಿವಿಟೀಸ್ ಗಳಿಗೆ ಕೊಟ್ರೆ 10,000 ರೂಪಾಯಿ ಅಥವಾ 10,000 ರೂಪಾಯಿ ವಾಪಸ್ ಬರ್ತದೆ. ದಿಸ್ ಇಸ್ ಲಾ ಆಫ್ ಕರ್ಮ. ಆಮೇಲೆ ಚಾಂಟಿಂಗ್ ಜಪವನ್ನು ಇಷ್ಟೇ ಮಾಡ್ತೇನೆ, ಇದಕ್ಕಿಂತ ಜಾಸ್ತಿ ಮಾಡಲ್ಲ, ಈ ರೀತಿ ಮಾಡ್ಬೇಡ. ಎಷ್ಟು ಜಪ ಹರೇ ಕೃಷ್ಣ ಮಹಾಮಂತ್ರ ಜಪ ಆಗ್ತದೆ ಇಷ್ಟನ್ನು ಮಾಡು. ಸೊ ಈ ರೀತಿ ತತ್ತತ್ ಕರ್ಮ ಪ್ರವರ್ತನಾತ್, ಇದರ ಈ ಪ್ರಿನ್ಸಿಪಲ್ಸ್ ತತ್ವಗಳನ್ನು ಒಬ್ಬನು ಫಾಲೋ ಮಾಡಿದ್ರೆ ಖಂಡಿತವಾಗಿ ಭಕ್ತಿ ಸೇವೆಯಲ್ಲಿ ಮುಂದುವರ್ಕೊಂಡು ಹೋಗ್ತಾನೆ. ಆದ್ರಿಂದ ಡೋಂಟ್ಸ್ ನಾವು ನೋಡಿದ್ವಿ. ಡೋಂಟ್ಸ್ ನಾವು 2ನೇ ಶ್ಲೋಕದಲ್ಲೂ ಸಹ ನಾವು ಡೋಂಟ್ಸ್ ನೋಡಿದ್ವಿ. ಸೊ ಈ ಶ್ಲೋಕದಲ್ಲಿ ಡೂಸ್. ಸೊ 4 ವಿಷಯಗಳನ್ನು ನಾವು ನೋಡಿದ್ದೇವೆ. ಉತ್ಸಾಹಾತ್, ನಿಶ್ಚಯಾತ್, ಧೈರ್ಯಾತ್, ಇವತ್ತು ತತ್ತತ್ ಕರ್ಮ ಪ್ರವರ್ತನಾತ್ 2 ವಿಷಯಗಳು ಇದೆ. ಸಂಗತ್ಯಾಗಾತ್, ಸತೋವೃತ್ತೆ. ಸೊ ಮುಂದಿನ ಕ್ಲಾಸ್ ಅಲ್ಲಿ ನೋಡೋಣ. ಸೊ ಈ 3ನೇ ಶ್ಲೋಕ ನಮ್ಮನ್ನು 6 ವಿಷಯಗಳನ್ನು ನಾವು ಮಾಡಬೇಕು, ಆವಾಗ ನಾವು ಭಕ್ತಿ ಸೇವೆಯಲ್ಲಿ ಮುಂದುವರ್ಕೊಂಡು ಹೋಗಬಹುದು ಅಂತ ಅದು ನಮ್ಗೆ ವಿವರಿಸ್ತದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಯಾರಿಗೆ ಏನಾದ್ರೂ ಪ್ರಶ್ನೆ, ಕಮೆಂಟ್ ಅಥವಾ ಸಜೆಷನ್ಸ್, ಕರೆಕ್ಷನ್ಸ್ ಏನಾದ್ರು ಇದ್ರೆ ಹೇಳ್ಬೋದು. ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಈ PDF ಏನ್ ಕಳಿಸ್ತಾ ಇದ್ದೇನೆ ಅದರಲ್ಲಿ ಸ್ವಲ್ಪ ಪಾರ್ಟ್ ಸಂಗತ್ಯಾಗಾತ್ ಇದೆ, ಆಮೇಲೆ ಸ್ವಲ್ಪ ಇನ್ನು ಕೆಲವು ಅಡಿಷನಲ್ ಸ್ಲೈಡ್ಸ್ ಗಳಿದೆ. ಸೊ ಅದನ್ನ ನೀವು ಓದ್ಕೊಳ್ಬಹುದು. ಸೊ ಸಂಗತ್ಯಾಗಾತ್ ನೆಕ್ಸ್ಟ್ ಮುಂದಿನ ಕ್ಲಾಸ್ ಅಲ್ಲಿ ನೋಡೋಣ. ಸಂಗತ್ಯಾಗಾತ್. ಹರೇ ಕೃಷ್ಣ. ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮಗಳು. ನಮ್ಗೆ PDF ಯಾವ್ದು ಬರ್ತಾ ಇಲ್ಲ ಪ್ರಭುಜಿ. ಇಸ್ಕಾನ್ ಗ್ರೂಪ್ ಅಲ್ಲಿ ಇದ್ದೀರಾ ಮಾತಾಜಿ? ಹರೇ ಕೃಷ್ಣ ಪ್ರಭುಜಿ, ಇದ್ದೀವಿ. ಸೊ ಕಳಿಸ್ತಾ ಇದ್ದೀನಲ್ಲ ಮಾತಾಜಿ, ಪ್ರತಿ ವಾರ ಕಳಿಸ್ತಾ ಇದ್ದೀನಿ. ಸೊ ಬೇರೆಯವರಿಗೂ ತಲುಪ್ತಾ ಇಲ್ವಾ? ಇಲ್ಲ. ಸೊ ನಿನ್ನೆ ಹಾಕಿದ್ದೀನಿ ಅದು PDFs. ಸೊ ನಾನು ಎಷ್ಟೊಂದು ಮೆಸೇಜ್ ಹಾಕ್ತೇನೆ, ಅದರಲ್ಲಿ ನಿಮ್ಗೆ ಮಿಸ್ ಆಗಿರ್ಬೋದು, ಚೆಕ್ ಮಾಡಿ. ನಾನು ನಿನ್ನೆನೋ ಮೊನ್ನೆನೋ ಹಾಕಿದ್ದೀನಿ PDF. ಎವ್ರಿ ಸ್ಲೈಡ್ ಇದು ಹಾಕ್ತಾ ಇದ್ದೀನಿ ಇದು PDFs. ಪ್ರಭುಜಿ ಇಲ್ಲ, ಇಂಗ್ಲಿಷ್ ಸೇಮ್ ಇಂಗ್ಲಿಷ್ ಅಲ್ಲಿ. ಕನ್ನಡದಲ್ಲಿ ನಾನು ಲಾಸ್ಟ್ ಟೈಮ್ ಹೇಳಿದಾಗೆ ಅದು ಒಂದೊಂದೇ ಟ್ರಾನ್ಸ್ಲೇಷನ್ ಆಗ್ತಾ ಇದೆ, ತುಂಬಾ ಸಮಯ ಹಿಡಿತದೆ. ಸೊ ಅಂದ್ರೆ ಅಷ್ಟು ಇಟ್ಸ್ ನಾಟ್ ಈಸಿ ಟಾಸ್ಕ್. ಅಂದ್ರೆ ಇದು ಸುಮಾರು ಇದ್ ನೋಡಿದ್ರೆ 23 ಪೇಜ್ ಇದೆ. ಈ 23 ಪೇಜ್ ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಸುಮಾರು ಸಮಯ ಬೇಕಾಗ್ತದೆ. ಸೊ ಈ ರೀತಿ 30-40 PDFs ಇದೆ. ಸೊ ಅದಕ್ಕಾಗಿ ಟೀಮ್ ನಮ್ದು ಇಸ್ಕಾನ್ ಕನ್ನಡ ಚಾನೆಲ್ ಟೀಮ್ ಏನಿದೆ, ಒಂದೊಂದಾಗಿ ಸ್ಲೋಲಿ ಅವರು ಟ್ರಾನ್ಸ್ಲೇಟ್ ಮಾಡಿ ಅದನ್ನ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಸೊ ಅದು ಒಂದ್ಸಲ ಅಪ್ಲೋಡ್ ಆದಾಗ ನಾವು ನಿಮ್ಗೆ ವೆಬ್ಸೈಟ್ ಇದು ಕೊಡ್ತೇವೆ ಹೆಸರನ್ನು. ಸೊ ಈ ಸೇಮ್ ಲಿಂಕ್ ಅಲ್ಲಿ ಹಾಕ್ತೇವೆ. ಸೊ ಅಂದ್ರೆ ತುಂಬಾ ಸಮಯ ಹಿಡಿತದೆ, ಯಾಕಂದ್ರೆ ಎಲ್ರು ವರ್ಕಿಂಗ್ ಇದ್ದಾರೆ. ಸೊ ಅಷ್ಟು ಫಾಸ್ಟ್ ಆಗಿ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಅದಕ್ಕಾಗಿ ಇಂಗ್ಲಿಷ್ ಅನ್ನ ನಾನು ನಿನ್ನೆನೋ ಮೊನ್ನೆನೋ ಹಾಕಿದ್ದೇನೆ, ಪ್ರತಿ ವಾರ ಹಾಕ್ತಾ ಇದ್ದೇನೆ ಇಂಗ್ಲಿಷ್ PDF ಏನಿದೆ ಅದನ್ನ. ನಮಗೆ ಅರ್ಥ ಆಗೋದಿಲ್ಲ ಪ್ರಭುಜಿ, ಇಂಗ್ಲಿಷ್ ತೆಗಿಯೋಕ್ಕೂ ಬರೋದಿಲ್ಲ ಪ್ರಭುಜಿ. ಅದು ಮೋರ್ ಆರ್ ಲೆಸ್ ಪ್ರಭುಪಾದ್ರ ಭಾವಾರ್ಥ ಅದೇ ತರ ಇದೆ ಮಾತಾಜಿ. ಅದೇ ಅಂದ್ರೆ ಹೆಚ್ಚು ಕಡಿಮೆ ಅದೇ ಪಾಯಿಂಟ್ಸ್. ಇದನ್ನ ಸ್ವಲ್ಪ ಬೇರೆ ರೀತಿಯಲ್ಲಿ ವಿವರಿಸಿದ್ದೇವೆ. ಪ್ರಮುಖವಾಗಿ ಯಾವಾಗ್ಲೂ ನಮ್ಮ ಬೇರೆ ಬೇರೆ ಶಿಲಾ ಪ್ರಭುಪಾದರ ಶಿಷ್ಯರು ಸಹ ಹೇಳ್ತಾರೆ,
ನಾವು ಯಾವುದೇ ಬುಕ್ಸ್ ಗಳನ್ನು ನಾವು ರೆಫರ್ ಮಾಡಬಹುದು, ಆದ್ರೆ ನಾವು 70 to 80% ಏನಿದೆ ನಾವು ಶೀಲಾ ಪ್ರಭುಪಾದ್ರ ಪುಸ್ತಕಗಳನ್ನು ನಾವು ಓದ್ಬೇಕು ಅಂತ. ಯಾಕಂದ್ರೆ ನಮ್ಗೆ ಮ್ಯಾಕ್ಸಿಮಮ್ ನರಿಶ್ಮೆಂಟ್, ನಮ್ಗೆ ಆ ಇದು ಶಕ್ತಿ ಏನಿದೆ ಅದು ಶೀಲಾ ಪ್ರಭುಪಾದ್ರ ಪುಸ್ತಕಗಳಿಂದ ಸಿಗ್ತದೆ. ಆದ್ರೆ ಈ PDFs ಗಳು ಏನಿದೆ ಅದು ಶೀಲಾ ಪ್ರಭುಪಾದ್ರು ಬರ್ದಿರೋ ಪಾಯಿಂಟ್ಸ್ ಗಳನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿಕ್ಕಾಗಿ ಇದೆ ಹೊರತು ಅದನ್ನು ಬಿಟ್ಟು ಇದನ್ನು ನಾವು ಓದ್ಲಿಕ್ಕೆ ಆಗಲ್ಲ. ಅದರಿಂದ ಶೀಲಾ ಪ್ರಭುಪಾದ್ ಯಾರಿಗೆ ಕನ್ನಡ ಇದು ಓದ್ಲಿಕ್ಕೆ ಆಸಕ್ತಿ ಇದೆ ಅವರು ದಯವಿಟ್ಟು ಇದು ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ ಕನ್ನಡ ಪುಸ್ತಕವನ್ನು ಓದ್ತಾ ರೆಫರ್ ಮಾಡಿ. ಸ್ಲೋಲಿ ಇದು ಟ್ರಾನ್ಸ್ಲೇಟ್ ಆದಾಗ ನಾವು ನಿಮ್ಗೆ ಇಂಟಿಮೇಟ್ ಮಾಡ್ತೇವೆ, ಆವಾಗ ಅದು ವೆಬ್ಸೈಟ್ ಅಲ್ಲೇ ನಿಮ್ಗೆ ಬರ್ತದೆ. ಸೊ ದಯವಿಟ್ಟು ಕ್ಷಮಿಸಿ, ಯಾಕಂದ್ರೆ ಇದು ಟ್ರಾನ್ಸ್ಲೇಷನ್ ಸೇವೆ ಏನಿದೆ ಇದು ತುಂಬಾ ಇಟ್ಸ್ ಎ ಲಾಂಗ್ ಸೇವಾ ಅದು. ಸೊ ಅದಕ್ಕೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಇನ್ನು ದಂಡೋತ್ ಪ್ರಣಾಮ. ನೀವು ಇಂಗ್ಲಿಷ್ ಅಲ್ಲಿ ನಿಮಗೆ ಕನ್ನಡ ಮಾತಾಡಕ್ ಬರ್ದೇ ಇದ್ರು ಇಷ್ಟು ಇದಾಗಿ ನಮ್ಗೆ ನೀವು ಕೃತಜ್ಞ ಭಾವದಿಂದ ತಿಳಿಸ್ತಾ ಇದ್ದೀರ ಪ್ರಭುಜಿ. ನಾವು ಧನ್ಯವಾದಗಳು ಪ್ರಭುಜಿ ನಿಮ್ಗೆ. ನಾವು ಕ್ಷಮಿಸುವಂತದ್ದೇನಿಲ್ಲ, ನೀವು ನಮ್ಗಾಗಿ ಎಷ್ಟೊಂದು ಶ್ರಮ ವಹಿಸಿ ಮಾಡ್ತಾ ಇದ್ದೀರ ಪ್ರಭುಜಿ. ದಂಡೋತ್ ಪ್ರಣಾಮ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ನೀವು ನಮ್ಗೆ ಸ್ಫೂರ್ತಿಯನ್ನು ನೀಡ್ತಾ ಇದ್ದೀರಿ, ಅದೇ ನಮ್ಗೆ ಮತ್ತೆ ನಿಮ್ಮ ಆಶೀರ್ವಾದದಿಂದ ಎಲ್ಲ ಸಾಧ್ಯ ಆಗ್ತದೆ. ನಮ್ದು ಅಳಿಲು ಸೇವೆ ಅಂತ ನಮ್ಗೆ ರಾಮಾಯಣದಲ್ಲಿ ಗೊತ್ತಲ್ವಾ, ಹನುಮಂತ ಮತ್ತೆ ಅಳಿಲು. ಸೊ ನಮ್ದು ಅಳಿಲು ಸೇವೆ. ಸೊ ನಿಮ್ಮ ಆಶೀರ್ವಾದದಿಂದ ಏನೋ ಮುಂದುವರ್ಕೊಂಡು ಹೋಗ್ತಾ ಇದೆ. ಉಪದೇಶಾಮೃತ ಕನ್ನಡದಲ್ಲಿ ಇದೆ ಪ್ರಭುಜಿ ಬುಕ್? ಹೌದು, ಇದೆ. ಹೌದು. ಇದೆ. ಒಂದೊಂದು ವಿಷಯನು ತುಂಬಾ ಡೀಟೇಲ್ ಆಗಿ ತುಂಬಾ ಚೆನ್ನಾಗಿ ಅರ್ಥೈಸ್ತಾ ಇದ್ದೀರಾ ಪ್ರಭುಜಿ. ಮಾತಾಜಿ ಇದು ಇದು ಎಕ್ಸಾಕ್ಟ್ಲಿ ನೀವು ಈ ಪಾಯಿಂಟ್ಸ್ ಗಳನ್ನು ಶೀಲಾ ಪ್ರಭುಪಾದ್ರ ಪುಸ್ತಕದಲ್ಲಿ ಓದಿದ್ರೆ ನಿಮ್ಗೆ ಅದು ಸಿಮಿಲರ್ ಕಾಣ್ತದೆ, ನಿಮ್ಗೆ ಗೊತ್ತಾಗ್ತದೆ. ಅಂದ್ರೆ ನೀವು ಇದನ್ನ ಮ್ಯಾಚ್ ಮಾಡ್ಕೊಳ್ಬಹುದು ಅಲ್ಲಿ. ಸೊ ಅಲ್ಲಿಂದಾನೇ ತೆಗೆದು ಇದನ್ನ ಸ್ವಲ್ಪ ಡೀಟೇಲ್ ಆಗಿ ನಾವು ವಿಸ್ತರಿಸಿ PDF ಅನ್ನ ಪ್ರೆಸೆಂಟ್ ಮಾಡಿದ್ದಾರೆ ಅಷ್ಟೇ. ಸೊ ಮತ್ತೆ ಇದು ಯಾರಿಗೆ ಈ PPT ಎಲ್ಲ ಬೇಕು, radheshamdas.com ಅದರಲ್ಲಿ ಇದು ಅವೈಲೇಬಲ್ ಇದೆ. ಸೊ ಅಲ್ಲಿ ನೀವು ನೋಡಿದ್ರೆ ಇದು ಅವೈಲೇಬಲ್ ಇದೆ. ಬಟ್ ಅಲ್ಲಿ ರೀಡ್ ಓನ್ಲಿ ಫಾರ್ಮ್ಯಾಟ್. ಪ್ರಭುಜಿ ಅದನ್ನ ಯಾವುದು ಪ್ರಭುಜಿ ಕೇಳ್ತಾ ಇಲ್ಲ ಮಾತಾಜಿ, ಡಿಸ್ಟರ್ಬೆನ್ಸ್ ಇದೆ. ವೈಷ್ಣಾಮೃತ ಬಿಟ್ರೆ ಇಸ್ಕಾನ್ ಕನ್ನಡದಲ್ಲಿ ಬೇರೆ ಯಾವ್ದು ಬಂದಿಲ್ಲ ಪ್ರಭುಜಿ? ಹರೇ ಕೃಷ್ಣ ಮಾತಾಜಿ, ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಬೇರೆಯವ್ರಿಗೆ ಕೇಳಿಸ್ತಾ ಇದೆಯಾ? ಸರಿಯಾಗಿ ಕೇಳಿಸ್ತಾ ಇದೆ ಪ್ರಭುಜಿ. ಕ್ಲಿಯರ್ ಇಲ್ಲ. ಸ್ವಲ್ಪ ವೈಷ್ಣವ PDF ನಲ್ಲಿ ಒಂದು ಮಾತ್ರ ಇದೆ, ಇನ್ ಯಾವ್ದು ಬಂದಿಲ್ಲ ಇಸ್ಕಾನ್ ಕನ್ನಡದಲ್ಲಿ. ಹೌದಾ, ಚೆಕ್ ಮಾಡಿ ಹೇಳ್ತೀನಿ ಮಾತಾಜಿ. ಇಸ್ಕಾನ್ ಕನ್ನಡ ಅಲ್ಲ, ಬೇರೆ ವೆಬ್ಸೈಟ್ ಅಲ್ಲಿ ಇದೆ. ಸೊ ನಾನದು ಇದು ಇಸ್ಕಾನ್ ಉಪದೇಶಾಮೃತ ಇದರಲ್ಲಿ ಹಾಕ್ತೇನೆ, ಅದ್ ಲಿಂಕ್ ನಾನು ಹಾಕ್ತೇನೆ. ಓಕೆನಾ? ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ್. ಪ್ರತಿಯೊಂದು ಒಂದೊಂದು ವಿಷಯನು ತುಂಬಾ ಚೆನ್ನಾಗಿ ಡೀಟೇಲ್ ಆಗಿ ಅರ್ಥೈಸ್ತಾ ಇದ್ದೀರಾ. ತುಂಬಾ ಸಂತೋಷ ಆಗ್ತಾ ಇದೆ ನಮ್ಗೆ. ಹರೇ ಕೃಷ್ಣ, ತುಂಬಾ ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ್ ಪ್ರಭುಜಿ. ಹರೇ ಕೃಷ್ಣ ಪ್ರಭು, ನೀವು ಲಿಂಕ್ ಕಳಿಸ್ತಾ ಇದ್ದೀರಾ, ಅದು ಲಿಂಕ್ ಓಪನ್ ಆಗ್ತಾ ಇಲ್ಲ ಪ್ರಭು ನಂದು. ನಾನು ಬೇರೆಯವ್ರ ಕಡೆಯಿಂದ ಕಳಿಸ್ಕೊಂಡು ಲಿಂಕ್ ಇದ್ ಮಾಡ್ತಾ ಇದ್ದೀನಿ, ಅದಕ್ಕೆ ನಾನು ಸ್ವಲ್ಪ ಚೆಕ್ ಮಾಡಿ ಪ್ರಭು. ಯಾವ ಲಿಂಕ್ ಮಾತಾಜಿ? ಇದು ಬಿಟ್ಲಿನಾ? ಇದು ಗೂಗಲ್ ಲಿಂಕ್ ಇದು ಕಳಿಸ್ತಿರಲ್ಲ ಪ್ರಭು, ಇವಾಗ ಉಪದೇಶ ಕ್ಲಾಸ್ ಲಿಂಕ್ ಕಳಿಸ್ತಿರಲ್ವಾ? ಓಕೆ, ಮೋಹನ್ ಪ್ರಭು ಇದಾರಾ? ಒಂದ್ ಸೆಕೆಂಡ್, ಮೋಹನ್ ಪ್ರಭುಗೆ ಹೇಳ್ತೀನಿ ನಾನು ಮಾತಾಜಿ. ನಾನು ಅವರಿಗೆ ಹೇಳಿ ದಯವಿಟ್ಟು ಪ್ರೈವೇಟ್ ಆಗಿ ಮೆಸೇಜ್ ಹಾಕ್ತೀರಾ ನಿಮ್ದು? ನಾನು ಅದು ಏನ್ ಇಶ್ಯೂ ಅಂತ ನೋಡ್ತೀನಿ. ಇವತ್ತು ನನ್ನ ನಂಬರ್ ಇದೆ ಅಲ್ಲ, ಅದಕ್ಕೆ ದಯವಿಟ್ಟು ಪ್ರೈವೇಟ್ ಆಗಿ ಮೆಸೇಜ್ ಹಾಕಿ. ಮೋಹನ್ ಪ್ರಭುಜಿ ಅವರಿಗೆ ಹೇಳ್ತೀನಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. PDF ಎಲ್ಲ ಇಸ್ಕಾನ್ ಕನ್ನಡ ಚಾನಲ್ ಅಲ್ಲೇ ಬರುತ್ತಾ ಪ್ರಭುಜಿ, ಬೇರೆ ಇದ್ರಲ್ಲ ಪ್ರಭುಜಿ? radheshamdas.com ಅಂತ ಇದೆ. ರಾಧೇಶ್ಯಾಮ್ ಪ್ರಭುಗಳು ಗೊತ್ತಲ್ವಾ?
ಅವ್ರದ್ದು ಅವ್ರದ್ದು ವೆಬ್ಸೈಟ್ ಅಲ್ಲಿ ನಿಮ್ಗೆ ಇದು ಒಂದೇ ಅಲ್ಲ, ತುಂಬಾ PDF PPTಗಳು ಸಿಗ್ತದೆ ರೀಡ್ ಓನ್ಲಿ ಫಾರ್ಮ್ಯಾಟ್ ಅಲ್ಲಿ. ಯಾರು ಬೇಕಾದ್ರೂ ರೆಫರ್ ಮಾಡ್ಕೋಬಹುದು. ಇಂಗ್ಲಿಷ್ ಅರ್ಥ ಆದ್ರೆ ಅಲ್ಲಿ ಲೆಕ್ಚರ್ಸ್ ಸಹ ಇದೆ, ಸೇಮ್ ಎಕ್ಸಾಕ್ಟ್ಲಿ ಸಿಮಿಲರ್ ಲೆಕ್ಚರ್. ಸೊ ಅಲ್ಲಿಂದ ಇದು ಮಾಡ್ಕೊಂಡು ಇದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾ ಇರೋದು. ಸೊ ಇದು ಬಟ್ ಇದು ನಿಮ್ಗೆ ಎಕ್ಸಾಕ್ಟ್ಲಿ ಸಿಮಿಲರ್ ಪಾಯಿಂಟ್ಸ್ ನಾವು ಶಿಲಾ ಪ್ರಭುಪಾದ್ರ ಭಾವಾರ್ಥ ಇದೆ ಅಲ್ಲ ಶ್ಲೋಕದು, ಅದನ್ನ ವಿಸ್ತಾರ ಮಾಡಿ ವಿವರಿಸ್ತಾ ಇರೋದು. ಹರೇ ಕೃಷ್ಣ. ಬಟ್ ಯಾರಿಗೆ ಇಂಗ್ಲಿಷ್ ಅರ್ಥ ಆಗಲ್ಲ ಅದು ಪ್ರಯೋಜನ ಆಗಲ್ಲ. ಸೊ ಅದರಿಂದ ಯಾರಿಗೆ ಇಂಗ್ಲಿಷ್ ಅರ್ಥ ಆಗಲ್ಲ ಪ್ಲೀಸ್ ದಯವಿಟ್ಟು ಇಸ್ಕಾನ್ ಕನ್ನಡ ಚಾನೆಲ್ ಅಲ್ಲಿ ನಿಮ್ಗೆ ಅದಕ್ಕೆ ಸ್ಟಿಕ್ ಆಗಿರಿ, ಇಲ್ಲಾಂದ್ರೆ ಬೇರೆ ಇದು ಕನ್ಫ್ಯೂಸ್ ಆಗ್ಬೋದು ಅಷ್ಟೇ. ಇಂಗ್ಲಿಷ್ ಅರ್ಥ ಆದ್ರೆ ಪರವಾಗಿಲ್ಲ. ಹರೇ ಕೃಷ್ಣ. ಬೇರೆ ಏನಾದ್ರೂ ಪ್ರಶ್ನೆ ಇದೆಯಾ? ಇದು ಮಾಲೆ ಎಷ್ಟಾಗುತ್ತೆ ಪ್ರಭುಜಿ ನೀವು ಕಳಿಸ್ಕೊಡಕ್ಕೆ? ಏನ್ ಮಾತಾಜಿ? ನೀವು ಹಾ ಹರೇ ಕೃಷ್ಣ ಜಪಮಾಲೆ ಮಾಡೋದಿಕ್ಕೆ ಕಳಿಸ್ಕೊಡೋದಕ್ಕೆ ನಿಮ್ ಕಡೆಯಿಂದ ಎಷ್ಟಾಗುತ್ತೆ ಕಾಸ್ಟ್ ಕೊರಿಯರ್ ಅಲ್ಲಿ? ಅಪ್ ಟು 100 rupees ಆಗ್ಬಹುದು ಡಿಪೆಂಡಿಂಗ್ ಆನ್ ದ ಪ್ಲೇಸ್ ಮಾತಾಜಿ, ಕೊರಿಯರ್ ಚಾರ್ಜಸ್ ಮೇಲೆ. ಜಪಮಾಲ ಜಪ ಬ್ಯಾಗ್ ಅಲ್ವಾ? ಹೌದು, ಅಪ್ ಟು 100, 70, 80 ಡಿಪೆಂಡ್. ಅದು ಆಮೇಲೆ ಬೀಡ್ ಸ್ವಲ್ಪ ಕ್ವಾಲಿಟಿ ಜಾಸ್ತಿ ಇದ್ರೆ 120, 130 ಆ ತರನೂ ಆಗ್ಬೋದು. ಸೊ ಕೊರಿಯರ್ ಚಾರ್ಜಸ್ ಅದ್ರ ಬೇರೆ ಇದ್ರ ಮೇಲೆ ಡಿಪೆಂಡ್ ಅದು. ಆಮೇಲೆ ಜಪ ಬ್ಯಾಗ್ ಏನಿದೆ ಅದು 30 rupees, 50 rupees, 100 rupees, ಸೊ 150, 200 ಬೇರೆ ಕ್ವಾಲಿಟಿ ಇದೆ. ಸೊ ಅದ್ರ ಮೇಲೆ ಬೇರೆ ವೇರಿ ಆಗುತ್ತೆ. ಸೊ ನಾರ್ಮಲ್ ಬೇಸಿಕ್ ಕ್ವಾಲಿಟಿ ಜಪ ಬೀಡು ಆಮೇಲೆ ಜಪ ಬ್ಯಾಗ್ ಆದ್ರೆ 70 to 100 rupees ಆಗ್ಬೋದು. ಸೊ ಯಾರಿಗೆ ಬೇಕು ದಯವಿಟ್ಟು ಪ್ರೈವೇಟ್ ಆಗಿ ಮೆಸೇಜ್ ಹಾಕಿ ಕಳಿಸುವ ವ್ಯವಸ್ಥೆ ಮಾಡೋಣ. ಹರೇ ಕೃಷ್ಣ. ಸೊ ಬೇರೆ ಏನಾದ್ರೂ ಪ್ರಶ್ನೆ ಇದೆಯಾ? ಓಕೆ. ಓಕೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ. ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ ದಂಡವತ್ ಪ್ರಣಾಮ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ ದಂಡವತ್ ಪ್ರಣಾಮಗಳು. ಹರೇ ಕೃಷ್ಣ.